ಹಳೆ ಕರ್ನಾಟಕವನ್ನ ಅತಿ ಹೆಚ್ಚು ವರ್ಷ ಆಳಿರೋದು ಅವರೇ, ಗಂಗ್ರೆ. 750 ವರ್ಷ ರಾಜ್ಯಭಾರ ಮಾಡಿದ್ದು. ಗಂಗರಿಗೂ ರಾಷ್ಟ್ರಕೂಟರಿಗೆ ಯುದ್ಧ 90 ವರ್ಷ ನಡೆದಿದೆ. 2 ತಲೆಮಾರು ನಿರಂತರವಾಗಿ ಅವ್ರು ಬಿಡ್ರು, ಇವ್ರು ಒಪ್ಕೊಳ್ರು. ನಾವು ಸಾಮಂತಿಕೆಯನ್ನು ಒಪ್ಕೊಳ್ಳಿಲ್ಲ. ಅವರು ಇವರನ್ನ ಮಣಿಸ್ಬೇಕು ಅಂತ ಅವರು ಬೇಕಾಷ್ಟು ನಮ್ಗೆ ವೀರಗಲುಗಳೆಲ್ಲ ಹೇಳ್ತವೆ ಅದು ಶಾಸನಗಳನ್ನ. 90 ವರ್ಷದಲ್ಲಿ ಅಮೋಘ ವರ್ಷ ಬರ್ತಾನೆ. ಅಮೋಘ ವರ್ಷ ಮಗಳನ್ನ ಗಂಗರಾಜನಿಗೆ ಕೊಡ್ತಾನೆ. ಆ ಸಂಬಂಧ ಆದ್ಮೇಲೆ, ಮದುವೆ ಸಂಬಂಧ ಆದ್ಮೇಲೆ ಇಬ್ರು ಬೀಗರಾಗ್ತಾರೆ, ತಣ್ಣಗಾಗ್ತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಈ ಗ್ಯಾಪಲ್ಲಿ ಗಂಗರ ಬಗ್ಗೆ PhD ಮಾಡಿದ್ರೆ 85ರಲ್ಲಿ ಶುರು ಮಾಡಿ 93ಕ್ಕೆ ಅದನ್ನು ಮುಗಿಸಿದ್ದೆ. ಅದ್ರ ಬೇಸ್ ಮೇಲೆ ನಾನು ಸೆಲೆಕ್ಟ್ ಆಗಿದ್ದು. ನನಗೆ PhD ಬಂದ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಕನ್ನಡ ಹಿಸ್ಟ್ರಿಲಿ ನಾನು ಇದು ಸೆಲೆಕ್ಟ್ ಆಗೋದಕ್ಕೆ ಅದು ಕಾರಣ ಆಯ್ತು. ಅದು PhD ಆಗಿದ್ದಕ್ಕೆ. ತಮ್ಮ PhD ಪುಸ್ತಕದ ಬಗ್ಗೆ ಮಾತಾಡೋದಾದ್ರೆ ಏನದು ಗಂಗರ ವಿಚಾರಗಳು? ಇಲ್ಲ, ಮೊದಲ ಬಾರಿಗೆ ಏನಾಯ್ತು, ನಮ್ಮ ಮೊದಲ ಬಾರಿಗೆಲ್ಲ ರಾಜಕೀಯ ಇತಿಹಾಸ ಬರೆಯೋರು ರಾಜಕೀಯ ಇತಿಹಾಸದಲ್ಲಿ ಒಂದಷ್ಟು ಇದು ಮಾಡ್ತಾ ಇರೋದು. ಅಂದ್ರೆ ಗಂಗರು ಯಾವಾಗ ಬಂದ್ರು, ಅವ್ರು ಯಾರು ಇದ್ರು, ಅಂತ ಬಂದ್ರೆ ಯಾರು, ಎಲ್ಲಿ ಇದ್ದಾಗಲಾಯ್ತು, ಅವೆಲ್ಲ ಬರೀತಾ ಇದ್ರು. ಬಟ್ ನಾನು ಮೊದಲ ಬಾರಿಗೆ ಅವ್ರ ದೇವಾಲಯಗಳ ಬಗ್ಗೆ ಒಂದು ಥಿಯರಿಗೆ ಮಾಡಿದೆ ನಾನು. ಇದು ಹೀಗಿದ್ರೆ ಮಾತ್ರ ಅವ್ರ ದೇವಸ್ಥಾನ, ಹೀಗಿದ್ರೆ ಮಾತ್ರ ಅವ್ರ ದೇವಸ್ಥಾನ ಅಂತ. ಸೊ ನಾನು ಆ ಥರ ಮಾಡಿ ಅದನ್ನು ಒಂದು ಲಕ್ಷಣಗಳನ್ನ ಹೇಳಿದೆ, ಗುಣಲಕ್ಷಣಗಳನ್ನ ಹೇಳಿದೆ. ಗಂಗರ ದೇವಾಲಯ ಅಂದರೆ ಹೀಗಿರಬೇಕು, ಹೀಗಿರ್ತಕ್ಕಂಥದ್ದು ಮಾತ್ರ ಗಂಗರ ದೇವಾಲಯ ಅಂತ. ಮೊದಲಿಗೆ ಅವರೆಲ್ಲ ಏನು ಮಾಡೋರು, ಗಂಗರ ದೇವಾಲಯ ಅಂತ ಯಾವುದೋ ಒಂದು ದೇವಸ್ಥಾನ ತಗೊಳ್ಳೋದು, ಇದು ಗಂಗರ ದೇವಾಲಯ ಅಂತ ಹೋಗ್ಬಿಡ್ತಾ ಇದ್ರು. ಬಟ್ ಗಂಗರ ದೇವಾಲಯ ಅಂತ ಗುರ್ಸೋದೇಕೆ? ಅದಕ್ಕೊಂದು ಜಾಗ, ಒಂದು ಇದು ಬೇಕಲ್ವಾ, ಒಂದು ಆಕಾರ ಬೇಕಲ್ಲ, ಒಂದು ಥಿಯರಿ ಒಂದು ಇದು ಬೇಕು. ಈ ಥರ ಇದು ಈ ಲಕ್ಷಣಗಳಿದ್ರೆ ಇದು ಅಂತ. ಸೊ ಈ ಲಕ್ಷಣಗಳಿದ್ರೆ ಇದು ಗಂಗಾ ದೇವಸ್ಥಾನ ಅಂತ ಒಂದು ಇತ್ತಲ್ಲ. ಸೊ ಆ ಶೈಲಿಯನ್ನು ಮಾಡಿ ಇದು ಮಾಡಿದೆ. ಮೊದಲ ಬಾರಿಗೆ ನಾನು ಕೊಟ್ಟೆ ಅದು ಪಾಯಿಂಟ್ಸ್ ಹಾಕಿ. ಸೊ ಅದ್ರ ಬೇಸಿಸ್ ಮೇಲೇ ಇವತ್ತೆಲ್ಲ ಮಾಡ್ತಾ ಇರೋದು. ಹುಡುಕೋರು ಕೂಡ ಅದನ್ನೇ ನೋಡ್ತಾರೆ. ಇವ್ರು ಹೇಳಿದ್ದಾರೆ, ಇವರು ಈ ಲಕ್ಷಣಗಳಿಗೆ ಅದು ಹೊಂದಾಣಿಕೆ ಆಗುತ್ತೆ, ಅದನ್ನು ಗಂಗರ ದೇವಸ್ಥಾನ ಅಂತ ಹೇಳೋದಕ್ಕೆ ಅದು ಕಾರಣ ಆಯಿತು. ಸೊ ಇದೆಲ್ಲ ನಾನು ಹೇಳೋದಕ್ಕೆ ಏನು ಕಾರಣ ಅಂದರೆ, ನನ್ನ ಇದು ಪ್ರವಾಸದಲ್ಲಿ ನಾನು ಕಂಡುಕೊಂಡಂಥ ವಿಷಯಗಳಿವು. ಸೊ ಅದರಲ್ಲಿ ನಾನು ಅದನ್ನು ನೋಡಿದೆ. ಮತ್ತು ಶಾಸನಗಳ ಒಂದು ಇದು ಹಿನ್ನೆಲೆಯಲ್ಲೂ ಅದನ್ನು ನೋಡಿ, ಸೊ ಅದಕ್ಕೆ ನಾನೊಂದು ರೂಪ ಕೊಟ್ಟೆ. ಅದಲ್ಲದೆ ಯಾವ್ಯಾವ ಊರಲ್ಲಿ ಗಂಗರ ದೇವಸ್ಥಾನಗಳಿವೆ ಅದೆಲ್ಲ ಒಂದೊಂದು ಸಂಕ್ಷಿಪ್ತವಾಗಿ ಅಷ್ಟು ಊರುಗಳದ್ದು ಕೊಟ್ಟಿದ್ದೀನಿ ನಾನು. ವಿಲೇಜ್ ವೈಸ್ ಇಂತಿಂಥ ತಾಲೂಕಲ್ಲಿ ಇಂತಿಂಥ ಊರಲ್ಲಿ ಇಂತಿಂಥ ದೇವಸ್ಥಾನ ಇದೆ, ಇದು ಈಗ ಗಂಗರ ಕಾಲದ್ದು ಅಂತ ಅದ್ರ ಲಕ್ಷಣಗಳೆಲ್ಲ ಹೇಳಿದ್ದೀನಿ. ಅದೇನು ವಿಶೇಷವಾದ ಲಕ್ಷಣಗಳಿದೆ ಅಂತ. ಸೊ ಅದರ ಇಂಪಾರ್ಟೆನ್ಸ್. ಮತ್ತು ಶಿಲ್ಪದ್ದು ಕೂಡ ಅಷ್ಟೇ. ಗಂಗರ ಶಿಲ್ಪನ ಗುರುತಿಸೋದು ಹೇಗೆ, ಏನು ಲಕ್ಷಣಗಳಿದ್ದರೆ ಮಾತ್ರ ಗಂಗರ ಶಿಲ್ಪ ಆಗುತ್ತೆ. ಸೊ ಆ ಥರ ಗುರುತಿಸ್ತಕ್ಕಂಥ ಇದನ್ನು ಕೂಡ ನಾನು ಹೇಳಿರ್ತಕ್ಕಂಥದ್ದು. ಸೊ ಅದ್ರ ಹಿನ್ನೆಲೆಯಲ್ಲೇ ಗಂಗರ ಶಿಲ್ಪಗಳನ್ನ ಇವತ್ತು ಗುರುತಿಸೋದಕ್ಕಾಗೋದು. ಇಲ್ಲಾಂದರೆ ಯಾರು ಗುರುತಿಸೋಕ್ಕಾಗುತ್ತಾ ಇರಲಿಲ್ಲ. ಹಿಂದೆಲ್ಲ ಸುಮ್ಮನೆ ಗೊತ್ತಿದ್ರೆ ಹೇಳೋರು, ಇಲ್ಲಾಂದರೆ ಸುಮ್ಮನೆ ಆಗ್ಬಿಡೋರು ಅವರು. ಸೊ ಗಂಗರ ಕಾಲದ ದೇವಾಲಯಗಳು ಅಂತಂದ್ರೆ ಈ ಉದಾಹರಣೆ ತಲಕಾಡಲ್ಲಿ ಇದೆಯಲ್ಲ, ಅವು ಒಂದು ದೇವಸ್ಥಾನ ಬೇಸಾಗಿಟ್ಕೊಂಡು ಅದ್ರ ಲಕ್ಷಣ ತಗೊಳ್ತೀವಿ. ಇನ್ನೊಂದು ಕಡೆ ದೇವಸ್ಥಾನ ಅದು ಕಂಪೇರ್ ಮಾಡ್ಕೊಳ್ತೀನಿ. ಸೊ ಆ ಲಕ್ಷಣ ಅದಿದೆಯಾ, ಆ ಲಕ್ಷಣ ಇದೆಯಾ ಅಂತ. ಸೊ ಇದ್ರೆ ಅದು ಇಲ್ಲ ಅಂದ್ರೆ ಅಲ್ಲ ಅಂತ. ಸೊ ಆ ಥರ ಮಾಡಿಕೊಂಡು ಅದಕ್ಕೊಂದು ಲಕ್ಷಣಗಳನ್ನ ನಾನು ಹೇಳಿದೆ. ಗೊತ್ತಾಗುತ್ತೆ, ಇದು ಈ ಲಕ್ಷಣಗಳಿದ್ರೆ ಇದು ಈ ಥರ ಅಂತ ಏನದು ಗಂಗರ ದೇವಾಲಯಗಳ ಬಹಳ ಮುಖ್ಯವಾದಂಥ ವೈಶಿಷ್ಟ್ಯ, ಅದರ ಗುಣಲಕ್ಷಣ ಏನು ವಿಶೇಷ? ಈಗ ಮೊದಲ ಬಾರಿಗೆ ಅದು ಬಹಳ ಚಿಕ್ಕ ದೇವಸ್ಥಾನ, ಅದು ಎತ್ತರ ಇರೋದಿಲ್ಲ, ಕುಳ್ಳಾಗಿರುತ್ತೆ. ಒಂದು 5 ಅಡಿ ಅಂದರೆ ಎತ್ತರ ಭಾಳ ಎತ್ತರ, ಅದು ಭಾಳ 7 ಅಡಿ ಅಂದರೆ ಭಾಳ ದೊಡ್ಡ ಎತ್ತರ. ಅದು ನಮ್ಮ ತಲೆಗೆ ಹೊಡೆಯುತ್ತೆ ಅದು. ನಾವು ಆಮೇಲೆ ಚಿಕ್ಕ ಬಾಗಿಲು, ಅಲಂಕಾರ ಇದ್ರೂ ಕೂಡ ಚಿಕ್ಕದೇ ಬಾಗಿಲು, ತಲೆ ಬಗ್ಸ್ಕೊಂಡು ನಾವು ಒಳಕ್ಕೆ ಹೋಗ್ಬೇಕು. ಸೊ ಆಮೇಲೆ ಕಂಬಗಳು ಈ ಆಕಾರದಲ್ಲಿ ದುಂಡಾಕಾರದಲ್ಲಿ ಇರ್ತಕ್ಕಂಥದ್ದು ಕಂಬಗಳು, ಅಥವಾ ಇನ್ನೊಂದು ಥರದ್ದು. ಮತ್ತೆ ಅದಾದ್ಮೇಲೆ ಈ ಅಧಿಷ್ಠಾನ ಯಾವ ಥರ ಇರುತ್ತೆ, ಹೊರಗಡೆ ಅಧಿಷ್ಠಾನ ಯಾವ ಥರ ಇರಬೇಕು, ಅದು ಲಕ್ಷಣಗಳೇನು. ಸೊ ಆಮೇಲೆ ಅದರಲ್ಲಿ ಆ ಲಕ್ಷಣಗಳ ಅಧಿಷ್ಠಾನಗಳಲ್ಲಿ 2-3 ಥರ ಬರ್ತವೆ. ಎಲ್ಲೆಲ್ಲಿ ಯಾವ್ಯಾವ ಥರದ ಅಧಿಷ್ಠಾನಗಳು ಬರ್ತವೆ, ಲಕ್ಷಣಗಳೇನೇನು ಬರುತ್ತೆ ಅನ್ನೋದು. ಮತ್ತೆ ಅಧಿಷ್ಠಾನ ಇಲ್ಲದೆ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು ಎಲ್ಲಿವೆ, ಅವು ಹೇಗೆ ಅವ್ರ ಕಾಲದ್ದು ಅಂತ. ಸೊ ಹೀಗೆ ಪ್ರತಿಯೊಂದಕ್ಕೂ ಒಂದೊಂದು ದೇವಸ್ಥಾನಕ್ಕೂ ಒಂದು ಲಕ್ಷಣ ಹೇಳ್ಕೊಂಡದೆ ನಾನು. ಸೊ ಆ ಆಧಾರದ ಮೇಲೆ ಇದನ್ನ ಗಂಗರದು ಅಂತ ಹೇಳ್ಬೋದು ಅಂತ. ಯಾವ ಶತಮಾನದವರು ಗಂಗರು? 10ನೇ ಶತಮಾನ ಕ್ಲೋಸ್ ಆಗುತ್ತೆ. ಈಗ 1000 ವರ್ಷಗಳು, ಇವತ್ತಿಗೆ 1000 ವರ್ಷಗಳಿಗೆ ಕ್ಲೋಸ್ ಆಗುತ್ತೆ ಅದು. ಅದಕ್ಕಿಂತ ಹಿಂದಿನ ದೇವಸ್ಥಾನಗಳು ಯಾವುದು ಅಂತ. ಸೊ ಗಂಗರು 10ನೇ ಶತಮಾನದ ಆಸ್ಪಾಸ್ನವರು. 10ನೇ ಶತಮಾನ ಕ್ಲೋಸ್ ಆಗ್ಬಿಡ್ತಾರೆ ಅವರು. ಅವ್ರಿಗೆ 400ಕ್ಕೆ ಶುರು ಆದ್ರೂ ಕೂಡ, ಅವರು 350ಕ್ಕೆ ಶುರು ಆದ್ರೂ ಕೂಡ 750 ವರ್ಷ ರಾಜ್ಯಭಾರ ಮಾಡ್ತಾರೆ ಅವರು. 750 ವರ್ಷ? ಹೌದು, 750 ವರ್ಷ ರಾಜ್ಯಭಾರ ಮಾಡ್ತಾರೆ. ತಲಕಾಡನ್ನು ಕೇಂದ್ರವಾಗಿ ಇಟ್ಕೊಂಡು. ತಲಕಾಡಲ್ಲ, ಬೇರೆ ಕೇಂದ್ರ. ಕೋಲಾರ ಇರುತ್ತೆ, ತಲಕಾಡು ಬರುತ್ತೆ, ಒಂದಷ್ಟು ದಿನ ಮಣ್ಣೆ ಆಗುತ್ತೆ. ಸೊ ಇವೆಲ್ಲ ಬೇರೆ ಕಡೆ ಇರ್ತಾರೆ ಅವರು. ಸೊ ಇದ್ರೂ ಕೂಡ ಅಷ್ಟು ಇವುಗಳೆಲ್ಲ ಅವರು 750 ವರ್ಷಕ್ಕೆ ಕಂಟಿನ್ಯೂಸ್ ಆಗಿ ರಾಜ್ಯಭಾರ ಮಾಡ್ತಾರೆ. ಕರ್ನಾಟಕವನ್ನ ಅಥವಾ ಹಳೆ ಕರ್ನಾಟಕವನ್ನ ಆಳಿದ, ಹೌದು, ಅತಿ ಹೆಚ್ಚು ವರ್ಷ ಆಳಿದ ಅವರೇ. ಹೌದು, ಅವರೇ ಗಂಗ್ರೆ. 750 ವರ್ಷ ರಾಜ್ಯಭಾರ ಮಾಡಿದ್ದು. ಏನ್ ಕಾರಣ 750 ವರ್ಷ ಅಷ್ಟು ಅವರು ಅಷ್ಟು ಬಲವಾಗಿದ್ರು. ಯಾವುದೇ ರಾಜರು ಬಂದ್ಲಿ, ರಾಜರಿಗೆ ಒಂದು ಆಶ್ರಯಿತರಾಗ್ತಾ ಇದ್ರು ಇವರು. ಒಂದು ಮತ್ತೆ ಅವ್ರ ಪರವಾಗಿ ನಿಂತ್ಕೊಂಡು ಯುದ್ಧಗಳು ಮಾಡ್ತಾ ಇದ್ರು. ಅವ್ರ ಸೈನ್ಯ ಬಲ ಅಂತ ಇಟ್ಕೊಂಡು ಬೇರೆಯವರ ಮೇಲೆ ಯುದ್ಧಗಳು ಮಾಡ್ತಾ ಇದ್ರು. ಈಗ ಈ ಕಡೆಗೆ ಪಲ್ಲವರು, ಈ ಕಡೆಗೆ ಚಾಳುಕ್ಯರು, ಬಾದಾಮಿ ಚಾಲುಕ್ಯರಿಗೆ ಇವರು ಆಶ್ರಯಿತರಾಗಿದ್ದರಿಂದ ಇವ್ರ ಬಲ ಜೋರಾಗಿತ್ತು. ಇವ್ರು ಪಲ್ಲವರ ಮೇಲೆ ಯುದ್ಧ ಮಾಡೋರು. ಬಾದಾಮಿ ಚಾಲುಕ್ಯರ ಸೈನ್ಯ ತಗೊಂಡು ಬಂದಾಗ ಇವ್ರು ಅವ್ರು ಸಪೋರ್ಟ್ ಮಾಡೋರು ಬಾದಾಮಿ ಚಾಲುಕ್ಯರಿಗೆ. ಸೊ ಅವರ ಯುದ್ಧಗಳಲ್ಲಿ ಅವರು
ಅವರೇನು ಒಬ್ಬರೇ ಬರ್ತಾ ಇಲ್ಲ, ಅವರು ಬೇರೆ ಬೇರೆ ಸಪೋರ್ಟ್ ತೊಗೊಂಡು ಬರೋರು. ಸೊ ಯುದ್ಧಗಳಾಗೋದು, ಯುದ್ಧಗಳಲ್ಲಿ ಇವರಿಗೆ ಭಾಗವಹಿಸೋರು. ಇವರು ಸೋಲು ಗೆಲುವು ಇದ್ದೇ ಇರ್ತಾ ಇತ್ತು, ಸೋಲು ಗೆಲ್ತಾ ಇದ್ರು, ಎರಡೂ ಆಗ್ತಾ ಇತ್ತು. ಸೊ ಬಾದಾಮಿಯಲ್ಲಿ ಚಾಲುಕ್ಯರಿದ್ರು, ಈ ಕಡೆಗೆ ಈ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಗಂಗರಿದ್ರು. ಹೌದು. ಸೊ ಇವರಿಬ್ರದ್ದು ಒಂದು ರಿಲೇಶನ್ಶಿಪ್, ಫ್ರೆಂಡ್ಶಿಪ್ ಇತ್ತು, ಅಲ್ಲ ರಿಲೇಷನ್ ಇತ್ತು, ಸಂಬಂಧ, ವೈವಾಹಿಕ ಸಂಬಂಧ ಇತ್ತು. ಆ ವೈವಾಹಿಕ ಸಂಬಂಧ ಇದ್ರಿಂದ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು. ಸೊ ಇದಾದ್ಮೇಲೆ ನಾವು ಬರ್ತಕ್ಕಂಥ ನೆಕ್ಸ್ಟು ಇವ್ರ ಕಾಲದಲ್ಲಿ, ರಾಷ್ಟ್ರಕೂಟರ ಕಾಲದಲ್ಲಿ ರಾಷ್ಟ್ರಕೂಟರು ವಿರೋಧಿಸ್ತಾರೆ ಗಂಗರನ್ನ. ಹೌದು, ರಾಷ್ಟ್ರಕೂಟರನ್ನ ಇವರು ವಿರೋಧಿಸ್ತಾರೆ, ಗಂಗರ ವಿರೋಧಿಸ್ತಾರೆ. ಯುದ್ಧ ಎಷ್ಟು ವರ್ಷ ನಡೆದಿರ್ಬೋದು? ಗಂಗರಿಗೂ ರಾಷ್ಟ್ರಕೂಟರಿಗೆ ಯುದ್ಧ 90 ವರ್ಷ ನಡೆದಿದೆ, 2 ತಲೆಮಾರು ನಿರಂತರವಾಗಿ. ಅವ್ರು ಬಿಡ್ರು, ಇವ್ರು ಒಪ್ಕೊಳ್ರು. ನಾವು ಸಾಮಂತಿಕೆಯನ್ನು ಒಪ್ಕೊಳ್ಳಿಲ್ಲ. ಅವರು ಇವರನ್ನ ಮಣಿಸ್ಬೇಕು ಅಂತ ಅವರು ಬೇಕಾಷ್ಟು ನಮಗೆ ವೀರಗಲುಗಳೆಲ್ಲ ಹೇಳ್ತವೆ. ಅದು ಶಾಸನಗಳನ್ನ, ಅನೇಕ ಶಾಸನಗಳೆಲ್ಲ ವಿಷಯ, ಯುದ್ಧದ ವಿಷಯ ಬರುತ್ತೆ ನಮಗೆ, ರಾಷ್ಟ್ರಕೂಟರು ಯುದ್ಧ ಮಾಡಿದಂತೆ ವಿಷಯಗಳು. ರಾಷ್ಟ್ರಕೂಟರು ಯಾವ ಕಾಲಮಾನ? ರಾಷ್ಟ್ರಕೂಟರು 750ರಿಂದ ಸುಮಾರು 750 1000ವರೆಗೆ, 978ರವರೆಗೆ ಅವರ ರಾಜ್ಯ. 250 ವರ್ಷ. ಬಾದಾಮಿ ಚಾಲುಕ್ಯ. ಹೌದು, ಬಾದಾಮಿ ಚಾಲುಕ್ಯರ ಜೊತೆಗೆ ಒಂದು ಒಳ್ಳೆ ಸಂಬಂಧಿಕ ಇದ್ರು. ರಾಷ್ಟ್ರಕೂಟರು ಕಂಡ್ರೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅವರ ಸಂಬಂಧಿಕರನ್ನ ಇವ್ರ ಮೂಲಕ್ಕೆ ತಳ್ಳಿ ಇವ್ರಿಗೆ ರಾಜ್ಯ ಕಿತ್ಕೊಂಡ್ರಲ್ಲ, ಅವ್ರನ್ನ ರಾಜ್ಯ ಕಿತ್ಕೊಂಡಿದ್ದಕ್ಕೆ ಇವರು ವಿರೋಧಿಸಿದ್ರು. ಸೊ ಇವರನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಅವ್ರು ಯುದ್ಧ ಮಾಡಿದ್ದು ರಾಷ್ಟ್ರಕೂಟರು ಗಂಗರ ಮೇಲೆ. ಸೊ ಎಷ್ಟು ವರ್ಷ? 1 ಯುದ್ಧ ಅಲ್ಲ, 2 ಯುದ್ಧ ಅಲ್ಲ, 90 ವರ್ಷ ರಾಜ್ಯ ಹೆಚ್ಚು ಕಮ್ಮಿ ಅವ್ರ ಸಾಮಂತಿಕೆಯನ್ನು ಒಪ್ಕೊಳ್ಳಿಲ್ಲ ಇವರು. 90 ವರ್ಷದಲ್ಲಿ ಅಮೋಘ ವರ್ಷ ಬರ್ತಾನೆ. ಅಮೋಘ ವರ್ಷ ಮಗಳನ್ನ ಗಂಗರಾಜನಿಗೆ ಕೊಡ್ತಾನೆ. ಆ ಸಂಬಂಧ ಆದ್ಮೇಲೆ, ಮದುವೆ ಸಂಬಂಧ ಆದ್ಮೇಲೆ ಇಬ್ರು ಬೀಗರಾಗ್ತಾರೆ, ತಣ್ಣಗಾಗ್ತಾರೆ. ಕೊನೆಗೆ ಯುದ್ಧದಲ್ಲಿ ಬಗೆಹರಿಲಿಲ್ಲ. ಮದುವೆ ಸಂಬಂಧದಲ್ಲೇ ಕೊನೆಗೆ ಬಗೆಹರಿಯೋದು ಮ್ಯಾಟ್ರಿಮೋನಿ. ಹೌದು, ಅಮೋಘ ವರ್ಷ ನೃಪತುಂಗ ತನ್ನ ಮಗಳನ್ನ ಗಂಗರಾಜನ್ ಕೊಡ್ತಾನೆ. ಆ ಗಂಗರಾಜನ್ ಕೊಟ್ಟ ಮೇಲೆ ಅಲ್ಲಿಗೆ ಶಾಂತಿ ಬರುತ್ತೆ. ಅಲ್ಲಿಂದ ಆಚೆ ಯುದ್ಧಗಳಾಗೋದಿಲ್ಲ. ಆಗ ಇವರು ಅವರ ಸಪೋರ್ಟ್ಗೆ ನಿಂತ್ಕೊಳ್ತಾರೆ, ರಾಷ್ಟ್ರಕೂಟರ ಸಪೋರ್ಟ್ಗೆ, ಬೀಗರ ಸಪೋರ್ಟ್ಗೆ. ಆಗ ರಾಷ್ಟ್ರಕೂಟರು ಏನ್ ಮಾಡ್ತಾರೆ, ಈ ಕಡೆ ಬಿಟ್ಟು ಉತ್ತರಕ್ಕೆ ಹೋಗ್ತಾರೆ. ಅವರು ಅವಾಗ ಯುದ್ಧಕ್ಕೆ ಹೋಗ್ತಾರೆ. ದಕ್ಷಿಣದಲ್ಲಿ ಇವ್ರು ಇದ್ರಲ್ಲ ಕಾಪಾಡೋದಕ್ಕೆ, ಯಾರು ಪಲ್ಲವರೇನು ಮಾಡ್ತಾರೆ, ಪಲ್ಲವರನ್ನ ಸೋಲ್ಸೋದಕ್ಕೆ ಇವ್ರು ಇದ್ರಲ್ಲ. ಸೊ ಹೀಗಾಗಿ ಅವರು ಉತ್ತರದ ಕಡೆಗೆ ನೋಡ್ತಾರೆ. ಅವಾಗ ಉತ್ತರದ ಕಡೆಗೆ ಎಕ್ಸ್ಪೆಡಿಷನ್ಸ್ ಅವ್ರದ್ದೆಲ್ಲ, ಯಾವುದು ರಾಷ್ಟ್ರಕೂಟರದ್ದು. ಮಾಳ್ವ, ನರ್ಮದಾ ನದಿಯನ್ನು ದಾಟಿ ಹೋಗ್ತಾ ಇರೋದು ಅವರು, ಹೋಗೋದು ಬರೋದು. ಆಮೇಲೆ ಗುಜರಾತನ್ನು ಗೆಲ್ತಾರೆ, ಆಂಧ್ರನ ತಗೊಳ್ತಾರೆ ಜೊತೆಗೆ ಅವರು ರಾಷ್ಟ್ರಕೂಟರು. ಸೊ ಹೀಗಾಗಿ ಅಲ್ಲಿವರೆಗೂ ಗಂಗರ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಹೀಗಾಗಿ ಗಂಗರು ಬಹಳ ದೀರ್ಘಕಾಲ ರಾಜ್ಯಭಾರ ಮಾಡಿದಂದ್ರೆ ನಮ್ಮ ಕರ್ನಾಟಕ 750 ವರ್ಷ. ಹೌದು, 750 ವರ್ಷ ರಾಜ್ಯಭಾರ ಮಾಡಿದವರು ಅವರು ನಿರಂತರವಾಗಿ. ಮೂಲ ಕನ್ನಡಿಗರೇ ಅವರು. ಕಥೆಗಳ ಪ್ರಕಾರ ಅವರು ಉತ್ತರದಿಂದ ಬಂದರು ಅಂತ ಹೇಳ್ಕೊಳ್ತಾರೆ. 10ನೇ ಶತಮಾನದಲ್ಲಿ ಬಂದಂತ ಕಥೆಗಳ ಪ್ರಕಾರ, ಶಾಸನ ಪ್ರಕಾರ ಉತ್ತರ ಭಾರತದಲ್ಲಿ ಗಂಗಾ ನದಿ ತಟದಿಂದ ಬಂದರು ಅಂತ ಹೇಳ್ಕೊಳ್ತಾರೆ. ಈಗ ಅದಕ್ಕಿಂತ ಆರಂಭದಲ್ಲಿ ಯಾವ್ದು ಕಥೆಗಳು ಬರೋದಿಲ್ಲ. ಅವರು ಆರಂಭದಲ್ಲಿ ಯಾವ ಕಥೆಗಳು ಏನು ಹೇಳ್ತಾರೆ ಮೂಲದ ಬಗ್ಗೆ? ಐತಿಹಾಸಿಕ ದಾಖಲೆಗಳ ಪ್ರಕಾರ ಅಲ್ಲ, ಈ ಮೂಲ ಏನು ಅಂತ ಹೇಳಿ, ಗಂಗರ ಮೂಲ ಅಂದ್ರೆ ಅವ್ರು ಹೇಳ್ಕೊಳ್ತಕ್ಕಂಥದ್ದು ಇದು ಲಾಸ್ಟ್ ಕೊನೆ ಹುಂಚ ಮತ್ತು ಕಲ್ಲೂರು ಅಂತಿದೆ ಶಿವಮೊಗ್ಗ ಹುಂಚ. ಅಲ್ಲಿನ ಶಾಸನ ಮತ್ತೆ ಕಲ್ಲೂರು ಅಂತ ಅಲ್ಲೇ ಒಂದು ಊರಿದೆ. ಆ ಶಾಸನ ಪ್ರಕಾರ ಅವರು ಗಂಗಾ ನದಿ ತೀರದಿಂದ ಗಂಗಾದತ್ತ ಎಂಬತಕ್ಕಂಥ ಒಂದು ದಕ್ಷಿಣಕ್ಕೆ ಬಂದ ಅಂತ ಹೇಳ್ಕೊಳ್ತ ಕತೆ ಬರುತ್ತೆ. ಅದು ಬಂದು ಮುಂದೆ ಒಂದು ಬರ್ತಾ ಇದ್ದಾಗ ಒಂದು ಶಾಖೆ ಕೊರಿಸ್ಸಾಗೋಯ್ತು, ಇನ್ನೊಂದು ಶಾಖೆ ದಕ್ಷಿಣಕ್ಕೆ ಬಂತು ಅಂತ ಹೇಳ್ಕೊಳ್ತಾರೆ. ಬಟ್ ಅದಕ್ಕೇನು ಆಧಾರ ಇಲ್ಲ, ಕತೆ ಅಷ್ಟೇ ಅದು, ಅದಕ್ಕೆ ಆಧಾರಗಳೇನು ಇಲ್ಲ. ಮತ್ತೆ ಇಲ್ಲಿ ಸಿಂಹನಂದಿ ಎಂಬತಕ್ಕಂಥ ಒಬ್ಬ ಮುನಿ ಅವ್ರಿಗೆ ಪಟ್ಟ ಕಟ್ಟಿ ನೀವು ಇನ್ನು ಮುಂದೆ ಈ ಥರ ಇರಬೇಕು ಅಂತ ಹೇಳೋದು ಅಂತ ಒಂದು ಕತೆ ಅಷ್ಟೇ ಅದು. ಬಟ್ ಅದಕ್ಕೇನು ಆಧಾರಗಳು ಇಲ್ಲ, ಯಾಕೆಂದ್ರೆ ಆರಂಭದ ಶಾಸನಗಳು ಈ ಕಥೆಗಳೇನು ಹೇಳೋದಿಲ್ಲ. ಹಾಗಾದ್ರೆ ಇವ್ರು ರಾಜರು ಹೆಂಗಾದ್ರು ಗಂಗರು? ಯಾವ ಶತಮಾನ ಅವ್ರದ್ದು? 2ನೇ 3ನೇ ಶತಮಾನ ಅಲ್ಲ, 350 4ನೇ ಶತಮಾನ. ಸೊ 4ನೇ ಶತಮಾನಕ್ಕೆ ಅವ್ರ ರಾಜ್ಯಕ್ಕೆ ದೊರೆಗಳಾಗಕ್ಕೆ ಮೊದಲು ಏನಾಗಿದ್ರು ಅವರು? ಅಲ್ಲ, ಏನಾಗಿದ್ರು ನಮ್ಗೇನು ಗೊತ್ತಾಗುತ್ತೆ? ಅದು ಗೊತ್ತಾಗೋದಿಲ್ಲ. ಮೂಲ ಗೊತ್ತಾಗೋದಿಲ್ಲ. ಅದು ಯಾವ ರಾಜರದ್ದು ಮೂಲ ಏನು ಗೊತ್ತಾಗೋಲ್ಲ. ರಾಜ್ಯ ಕಟ್ಟಿದ ಮೇಲೆನೆ ಗೊತ್ತಾಗೋದು ಇಂಥವನು ಅಂತ, ಇಂಥವನು ವಂಶದವನು ಅಂತ. ಅವನು ಅದು ಶಾಸನ ಹಾಕ್ಸ್ಕೊಂಡಿದ್ರೆ, ಅವ್ನು ರಾಜ ಆದ್ಮೇಲೂ ಬರ್ಸ್ಕೊಂಡಿದ್ರೆ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಸೊ ಹೀಗಾಗಿ ನಮಗೆ ಅಷ್ಟು ವಿಷಯಗಳೇನು ಗೊತ್ತಾಗ. ಕರ್ನಾಟಕದಲ್ಲಿ ಹಳೆ ಮೈಸೂರು ಬಗ್ಗೆ ಗಂಗಟ್ಕರ್ ಒಕ್ಕಲಿಗರು ಅಂತ ಏನು ಕರೀತಾರಲ್ಲ, ಅವ್ರಿಗೂ ಸಂಬಂಧ ಇದೆಯಾ? ವಾಸ್ತವವಾಗಿ ಇವರೆಲ್ಲ ಹೇಳ್ಕೋದು ಸಂಬಂಧಗಳಿಲ್ಲ. ಅದು ಯಾಕೆಂದ್ರೆ ಗಂಗವಾಡಿ ಪ್ರದೇಶದಲ್ಲಿದ್ದಂಥ ಒಕ್ಕಲಿಗರು ಗಂಗವಾಡಿ ಒಕ್ಕಲಿಗರು. ಎಲ್ಲಿದೆ ಗಂಗವಾಡಿ? ಗಂಗವಾಡಿ ಈಗ ಮೊರಸೊಕ್ಕಲಿಗರು ಬರ್ತಾರಲ್ಲ, ಮೊರಸೊಕ್ಕಲಿಗರು ಮೊರಸೊಕ್ಕಲಿಗರು ಇವರೇ, ಯಾರು ಒಕ್ಕಲಿಗರೇ ಅವರು. ಬಟ್ ಮೊರಸನಾಡಲ್ಲಿ ಇದ್ದವರು ಅವರು. ಕೋಲಾರ ಜಿಲ್ಲೆ ಏನಿದೆ, ಕೋಲಾರ ಜಿಲ್ಲೆ ದಕ್ಷಿಣ ಭಾಗ ಪೂರ್ತಿ ಮೊರಸನಾಡದ್ದು. ಅಲ್ಲಿ ಇದ್ದಂಥ ಒಕ್ಕಲಿಗರು ಮೊರಸೊಕ್ಕಲಿಗರು. ಈಗ ಮೇಲೆ ಇದ್ದವರು ಇದು ಕುಂಚಿಟಿ ಒಕ್ಕಲಿಗರು. ಸೊ ಒಕ್ಕಲಿಗರು ಆಯಾ ಪ್ರದೇಶಕ್ಕೆ ತಕ್ಕಂತೆ ಅವರು ಆ ಒಂದು ಗುಂಪುಗಳನ್ನು ವಿಂಗಡಿಸ್ಕೊಳ್ತಾರೆ. ಆ ಗುಂಪುಗಳಲ್ಲಿ ಇರೋದನ್ನ ಆಯಾ ಪ್ರದೇಶದಲ್ಲಿ ಕರೀತಾರೆ. ನೊಣೊಬ್ಬರು ಬರ್ತಾರೆ, ಆಮೇಲೆ ಮುಂದೆ ಕುಂಚಿಟಿಗರ ಜೊತೆಲಿ ನೊಣಬೊಕ್ಕಲಿಗರು ಬರ್ತಾರೆ. ಸೊ ಹೀಗಾಗಿ ಗಂಗಡಿ ಪ್ರದೇಶದಲ್ಲಿದ್ದವರು ಗಂಗಡಿಕಾರ ಒಕ್ಕಲಿಗರು ಬರ್ತಾರೆ. ಇನ್ ಕೆಲವರು ಬರೀ ಒಕ್ಕಲಿಗರಾಗಿ ಉಳ್ಕೊಳ್ತಾರೆ. ಸೊ ಈ ತರ ಬೇರೆ ಬೇರೆ ಆಯಾ ಪ್ರದೇಶಗಳಲ್ಲಿ ಇದ್ರು ಆ ಒಕ್ಕಲಿಗರ ಆ ಹೆಸರನ್ನು ಇಟ್ಟರು ಅಂತ ತಗೊಂಡ್ಬಿಡ್ತಾರೆ ಅಷ್ಟೇ. ಇದು ಬ್ರಾಹ್ಮಣರಲ್ಲೂ ಇದೆ. ಇದು
ಬ್ರಾಹ್ಮಣರಲ್ಲಿ ಹೊಯ್ಸಳ ಕರ್ನಾಟಕರಿದ್ದಾರೆ. ಹೊಯ್ಸಳ ಕರ್ನಾಟಕ ಅಂದರೆ ಹೊಯ್ಸಳ ಪ್ರದೇಶದಲ್ಲಿ, ಹೊಯ್ಸಳರ ಆಳ್ವಿಕೆ ಪ್ರದೇಶದಲ್ಲಿ ಇದ್ದಂಥ ಬ್ರಾಹ್ಮಣರು ಹೊಯ್ಸಳ ಬ್ರಾಹ್ಮಣರು ಅವರು. ಅಂದ್ರೆ ಹಳೆ ಹಾಸನ್ ಬೆಲ್ಟು. ಅದು ಹೊಯ್ಸಳ ಕರ್ನಾಟಕದ ಬೆಲ್ಟ್ ಅದು ಆ ಥರ. ಹಾಗೆ ಕಮ್ಮೆ ಬ್ರಾಹ್ಮಣರಿದ್ದಾರೆ, ಉಲ್ಚ್ ಕಮ್ಮೆ ಬ್ರಾಹ್ಮಣರಿದ್ದಾರೆ. ಆ ಕಮ್ಮೆಯಲ್ಲಿ ಇನ್ನೊಂದು 2 ಭಾಗ ಬರುತ್ತೆ. ಆಮೇಲೆ ಸೀರ್ನಾಡ್ನವ್ರು ಇದ್ದಾರೆ. ಸೀರ್ನಾಡು ಅಂದರೆ ಸಿರಾ, ಆ ಸುತ್ತಮುತ್ತ ಇದ್ದಂಥವ್ರು ಸೀರ್ನಾಡು ಪ್ರದೇಶ. ಅಥವಾ ಅದು ಪ್ರಾದೇಶಿಕವಾಗಿ ಬ್ರಾಹ್ಮಣರು ತಮ್ಮನ್ನು ಗುರುತಿಸ್ಕೊಳ್ಳೋಕ್ಕೆ, ಹಾಗೆ ಒಕ್ಕಲಿಗರು ತಮ್ಮನ್ನು ಗುರುತಿಸ್ಕೊಳ್ಳೋಕ್ಕೆ ಮಾಡ್ಕೊಂಡಂಥ ಒಂದು ವ್ಯವಸ್ಥೆ ಇದು. ಅಂದ್ರೆ ಗಂಗರ ಸಂಬಂಧಿಕರು, ಗಂಗರ ವಂಶಸ್ಥರು ಆ ಥರದಂತೆಲ್ಲ ಹೇಳ್ತಾರಲ್ಲ, ಇಲ್ಲ ಅಕ್ಸೆಪ್ಟ್ ಅದು ಮೊನ್ನೆ ಇದ್ದಂಥ ರಾಜವಂಶಗಳದ್ದೇ ಯಾವುದು ಟ್ರೇಸ್ಗಳಿಲ್ಲ. ಇನ್ನು ಅವ್ರದ್ದು 1000 ವರ್ಷಗಳಿಂದ ಹಿಂದೆ ಟ್ರೇಸ್ ಮಾಡ್ತೀನಿ. ಸೊ ಅವ್ರು ಒಕ್ಕಲಿಗರಲ್ಲ ಗಂಗರು. ಒಕ್ಕಲಿಗರಲ್ವೋ ಬೇರೆ ಮಾತದು. ಅದ್ರ ಬಗ್ಗೆ ನಾನೇ ಈಗ ಬಟ್ ಇವತ್ತೇನು ಗಂಗಡ್ಕಾರರು ಅಂತ ಹೇಳ್ಕೊಳ್ತಾರೆ, ಅವರು ಗಂಗರಲ್ಲ ಅಂತ ಹೇಳ್ತಾ ಇರೋದು ಅಷ್ಟೇ. ಗಂಗವಾಡಿ ಪ್ರದೇಶದಲ್ಲಿ ಇದ್ದಂಥ ಒಕ್ಕಲಿಗರವರು. ಆ ಪ್ರದೇಶದಿಂದ ಹೆಸರು ಬಂದಿದೆ. ಆ ಪ್ರದೇಶದಿಂದ ಅವ್ರಿಗೆ ಹೆಸರು ಬಂದಿದೆ. ಆ ಐಡೆಂಟಿಟಿ ಒಕ್ಕಲಿಗರಲ್ಲೇ ಬೇರೆ ಬೇರೆ ಭಿನ್ನವಾದಂಥ ಇದ್ದಾಗ, ಗುಂಪುಗಳಿದ್ದಾಗ ತಮ್ಮನ್ನು ಐಡೆಂಟಿಟಿ ಮಾಡ್ಕೊಳ್ಳೋದಕ್ಕೆ ಅದು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ. ಈಗ ಆಮೇಲೆ ಸಾಧು ಒಕ್ಕಲಿಗರಿದ್ದರು, ಇವತ್ತಿಗೂ ಇದೆ ಸಾಧು ಒಕ್ಕಲಿಗರು. ಈ ಕೋಲಾರ ಜಿಲ್ಲೆಯಲ್ಲಿ ಬೇಕಷ್ಟು ಇದ್ದಾರೆ. ಹಾಗೆ ಅದೇ ಬೆಲ್ಟು ಮುಂದಕ್ಕೆ ಕೊಟ್ಟೋಗುತ್ತೆ ಎಲ್ಲಿಗೆ ಸಾಧು ಲಿಂಗಾಯತರಾಗ್ಬಿಡ್ತಾರೆ. ಕೆಲವರು 1-2 ಅದರಲ್ಲೇ ಒಂದು ಗುಂಪು ಲಿಂಗಾಯತರಾಗ್ಬಿಡ್ತಾರೆ. ಇನ್ನು ಅನೇಕ ಜನ ಹಿಂಗೆ ಲಿಂಗಾಯತರಾಗಿದ್ದಾರೆ, ಒಕ್ಕಲಿಗರಾಗೆ ಉಳ್ಕೊಂಡಿದ್ದಾರೆ. ಕೋಲಾರಲ್ಲೆಲ್ಲ, ಮಧುಗಿರಿ, ತುಮಕೂರು ಜಿಲ್ಲೆ ಭಾಳಷ್ಟು ಜನ ಇದ್ದಾರೆ ಒಕ್ಕಲಿಗರು. ಆ ಥರ ಅದು ಒಂದು ಐಡೆಂಟಿಟಿ ಅಷ್ಟೇ. ಒಂದು ಗುಂಪು ತಮ್ಮ ಗುಂಪುಗಳನ್ನು ಐಡೆಂಟಿಟಿ ಮಾಡ್ಕೊಳ್ಳೋಕೆ ಒಂದು ಹೆಸರು ಕೊಟ್ಕೊಡ್ಬೇಕು. ಎಲ್ನೂರು ಅನ್ನುವಾಗ ಇವರು ಅಷ್ಟೇ ಈ ಕಡೆಯವರು ಅಂತ. ಅದರಿಂದ ಗಂಗವಾಡಿಗೂ ಸಂಬಂಧ ಅಂದರೆ ಏರಿಯಾ ಪ್ರಾಂತ್ಯ ಸಂಬಂಧ ಇದೆ ಅಷ್ಟೇ. ಬಟ್ ಗಂಗಡಿಕಾರರಲ್ಲ. ಗಂಗಡ್ಕಾರ ಒಕ್ಕಲಿಗರು ಗಂಗರ ಸಂಬಂಧಿಕರಲ್ಲ. ಅವ್ರು ಎಲ್ಲಿದ್ದಾರು ಗೊತ್ತಾಗ್ತಾ ಇಲ್ಲ. ಈಗ ಅದು 1000 ವರ್ಷಗಳಿಂದ ಏನಾಯ್ತು ಅಂತ ಗೊತ್ತಿಲ್ಲ ನಮಗದು. ಮತ್ತೆ 1000 ವರ್ಷಗಳಿಂದ ಗಂಗಡಿಕಾರ ಅನ್ನೋ ಶಬ್ದ ಬರೋದಿಲ್ಲ ನಮಗೆ. ಮರಸೊಕ್ಕಲಿಗರು ಬರುತ್ತೆ. ಮರಸೊಕ್ಕಲಿಗರದ್ದು ಮರಸೊಕ್ಕಲಿಗರು ಅಂತಲೇ ಬರುತ್ತೆ. ಮರಸನಾಡು ಅಂತ ಬರುತ್ತೆ. ಅದು ಗಂಗವಾಡಿ 96,000 ಅಂತಲೂ ಬರುತ್ತೆ ಶಾಸನಗಳಲ್ಲಿ. ಬಟ್ ಗಂಗವಾಡಿ ಒಕ್ಕಲಿಗರು ಅನ್ನೋ ಶಬ್ದ ಪರ್ಟಿಕ್ಯುಲರ್ ಟರ್ಮ್ ಬರೋದಿಲ್ಲ ಎಲ್ಲೂ. ಗಂಗರ ಸಾಮ್ರಾಜ್ಯ ಎಷ್ಟಿತ್ತು ಸರ್ ಪ್ರಾಂತ್ಯ? ಅದು ಸೌತ್ ಇಂಡಿಯಾ ತಲಕಾಡಿಂದ ಹಿಡಿದು ನಿಮಗೆ ಶಿವಮೊಗ್ಗ ಇತ್ತು. ಮತ್ತೆ ಮುಂದಕ್ಕೆ ಅದು 3ನೇ ಕೃಷ್ಣ ಕಾಲದಲ್ಲಿ, ಅಂದ್ರೆ ಇಮ್ಮಡಿ ಕೊನೆ ಕಾಲದಲ್ಲಿ, ರಾಷ್ಟ್ರಕೂಟರ ಕೊನೆ ಕಾಲದಲ್ಲಿ ಅದು ಕೃಷ್ಣಾ ನದಿವರೆಗೂ ಹೋಗಿತ್ತು. ಅದು ಇಲ್ಲಿಂದ ತಲಕಾಡಿಂದ ಕೃಷ್ಣಾ ನದಿ ಕರಡಿಗೆ ಬೀಳೋದಲ್ಲ, ಕರಡಿ ಸೇರಿತ್ತು. ಹೌದು, ಕರಡಿಲ್ಲ ಇತ್ತು ಶಾಸನ. ಹೌದು, ಅಲ್ಲಿ ಸೇರಿದೆ ಅವರ ಶಾಸನ ಸಿಕ್ಕಿದೆ. ಹೌದು, ಮಾರಸಿಮ್ಮನ ಶಾಸನ ಅಲ್ಲಿ ಸಿಕ್ಕಿದೆ. ಸೊ ಹೀಗಾಗಿ ನಮಗೆ ಎಲ್ಲ ಕಡೆ ಸಿಗ್ತಾ ಇವೆ ಅವು. ಕೊನೆ ಕಾಲದಲ್ಲಿ ಅದು ರಾಷ್ಟ್ರಕೂಟರು ಕೊನೆ ಕಾಲದಲ್ಲಿ ಇವರಿಗೆ ಬಳುವಳಿಯಾಗಿ ಕೊಡ್ತಾರೆ ಜಾಗನ ಅಷ್ಟನ್ನ. ಯಾಕಂದ್ರೆ ಅವ್ರು ಉತ್ತರಕ್ಕೆ ಹೋಗ್ಬೇಕಲ್ವಾ, ಉತ್ತರದನ್ನು ನೋಡ್ಕೊಳ್ಬೇಕಲ್ವಾ. ಅದಕ್ಕೆ ನೋಡಿ, ಬಹುತೇಕ ನನಗನ್ಸುತ್ತೆ ಗಂಗರು ತುಂಬಾ ಅಲಯನ್ಸ್ಗಳನ್ನ, ಒಪ್ಪಂದಗಳನ್ನ ಮಾಡ್ಕೊಂಡಿದ್ದಾರೆ. ಅಥವಾ ಬರೀ ವೀರಾವೇಶದಿಂದ ಹೋರಾಟ ಮಾಡಿದ್ರೆ 750 ವರ್ಷ ಒಂದು ಸಂಸ್ಥಾನ ಬಾಳೋದು ಕಷ್ಟ ಅಲ್ಲ. ಅದೇ ಒಪ್ಪಂದಗಳು ಮಾಡ್ಕೊಂಡೆ ದೊಡ್ಡ ರಾಜರ ಜೊತೆ ಸಂಬಂಧಗಳು ಬೆಳೆಸ್ಕೊಂಡೆ ಅವ್ರು ಹೋಗಿದ್ದವರು, ಹೌದು, ಉಳ್ಕೊಂಡಿದ್ದವರು. ಇಲ್ಲಾಂದ್ರೆ ಒಬ್ಬ ದೊಡ್ಡ ರಾಜನಿಗೆ ಇವ್ರನ್ನ ಸಪ್ರೆಸ್ ಮಾಡೋದೇನು ಕಷ್ಟ ಇಲ್ಲ. ಅದು ಸೊ ಇವರು ಸಾಮ್ರಾಟರಲ್ಲ. ಈಗ ವಿಜಯನಗರ ಸಾಮ್ರಾಜ್ಯ ತರ ಇಲ್ಲ ಅಷ್ಟು ದೊಡ್ಡ ಸಾಮ್ರಾಟರಲ್ಲ. 750 ವರ್ಷ ಬಾಳ್ಕೆ ಬಂದಿದ್ದಾರೆ, ಭಾಳ ರಾಜ್ಯಭಾರ ಮಾಡಿದ್ದಾರೆ. ಇಲ್ಲ, ಆ ಥರದವ್ರು ಇದೆ. ಅಳಪುರು ಇದ್ದಾರೆ ನಮ್ಮಲ್ಲಿ, ಆ ಥರದವ್ರು ಇದ್ದಾರೆ, ಇಲ್ಲ ಅಂತಲ್ಲ. ಅಳಪುರು ಇದೆ, ಇವತ್ತಿಗೂ ಮನೆಯವರಿಗಿದ್ರು ಅಳಪುರು. ಆಳ್ವೇಂದ್ರ ಆಳ್ವ ಮೋಹನ್ ಆಳ್ವ. ಅದೇ ಅಳುಪ ಅನ್ನೋದನ್ನೇ ಆಳ್ವ ಆಗೋದು ಅಷ್ಟೇ. ಅದು ಆಳ್ವ ಅಂತ. ಅದರಿಂದ ಇಲ್ಲ ಅಂತಲ್ಲ, ಎಲ್ಲೋ ಅಲ್ಲೆಲ್ಲ ಉಳ್ಕೊಂಡು ಬಂದಿರ್ತಾರೆ. ಆ ಥರ ದೀರ್ಘಕಾಲ ಉಳ್ಕೊಂಡು ಬಂದಿರ್ತಕ್ಕಂಥ ಸಂಬಂಧಗಳು ನಮ್ಮಲ್ಲಿ ಇವೆ. ಅದು ಆ ಥರ. ಅದರಿಂದ ಇಲ್ಲ ಅಂತೇನಲ್ಲ, ಆದರೆ ದೊಡ್ಡ ರಾಜರ ಜೊತೆಲಿ ಸಂಬಂಧಗಳನ್ನು ಬೆಳೆಸ್ಕೊಂಡೇ ಬಂದಿರ್ತಾರೆ ಇವರೆಲ್ಲ. ಸೊ ಆ ಥರದ್ದು ವಿಚಾರ ಅವ್ರದ್ದು 750 ವರ್ಷದ್ದು. ಸೊ ಈ ಥರ ಹುಡುಕಾಟ ನಡೆದೇ ಇದೆ ನಿಮ್ಮದು? ಇದೆ, ಹುಡುಕಾಟ ಇದ್ದೇ ಇರುತ್ತೆ. ಅದು ನಾನೆಲ್ಲ ಈಗ ಹೊಸ ಪೀಳಿಗೆನೂ ಚೆನ್ನಾಗಿ ಮಾಡ್ತಾ ಇದೆ. ಹೊಸ ಪೀಳಿಗೆ ಕೂಡ ಸಾಕಷ್ಟು ಹುಡುಕಾಟ ಮಾಡ್ತಾ ಇದೆ ಈ ವಿಷಯಗಳಲ್ಲಿ. ಹೊಸ ವಿಷಯಗಳನ್ನು ತರ್ತಾ ಇದ್ದಾರೆ. ಮತ್ತೆ ಫೋಟೋಗ್ರಫಿ, ಡಿಜಿಟಲ್ ಫೋಟೋಗ್ರಫಿ ಬಂದಮೇಲೆ ಅಂತೂ ಈ ಥರದ್ದು ಬೇಕಾದಷ್ಟು ಹೊಸ ಅನ್ವೇಷಣೆಗಳಾಗ್ತಾ ಇದೆ. ದೇವಾಲಯಗಳ ಬಗ್ಗೆನೂ ಅಷ್ಟೇ, ಇನ್ನೊಂದ್ರ ಬಗ್ಗೆನೂ ಅಷ್ಟೇ. ಬಟ್ ಸ್ವಲ್ಪ ಇಂಟರ್ಪ್ರಿಟೇಷನ್ ಮಾಡುವಾಗ ಸ್ವಲ್ಪ ಎಕ್ಸಾಗ್ರೇಷನ್ ಮಾಡ್ಬೋದು, ಸ್ವಲ್ಪ ತಪ್ಪು ಮಾಡ್ಬೋದು ಅಷ್ಟೇ. ಬಟ್ ಈಚೆಗೆ ಬರೋದಂತೂ ತರ್ತಾ ಇದ್ದಾರೆ. ಸರ್, ಒಂದು ಬಹಳ ಕೊರಿತಾ ಇರೋ ಪ್ರಶ್ನೆ ಏನಂದ್ರೆ, ಈ ರಾಜರುಗಳು, ಚಕ್ರವರ್ತಿಗಳು ಇವರೆಲ್ಲ ದೇವಾಲಯ ಕಟ್ಟೋಕೆ ಯಾಕೆ ಅಷ್ಟು ಮಹತ್ವ ಕೊಟ್ಟರು ಸರ್? ನೋಡಿ, ಅಲ್ಟಿಮೇಟಮ್ ಅನ್ನೋದು ದೇವರೇ ನಮಗೆ. ಒಂದು ಆಗ್ಲೂ ಎಲ್ಲ ಕಾಲಕ್ಕೂ ಅಲ್ಟಿಮೇಟಮ್ ನಮ್ಮದು ಏನಪ್ಪ ಅಂದರೆ ಗುರಿ ಮೋಕ್ಷ ಅನ್ನೋದು. ಮೋಕ್ಷನ ಕೊಡ್ತಕ್ಕಂಥದ್ದು ಯಾರು? ದೇವರು. ನಮಗೆ ವಯಸ್ಸಿದ್ದಾಗ ನಾವು ಅದು ಮೋಕ್ಷದ ಬಗ್ಗೆ ಯೋಚನೆ ಮಾಡೋದಿಲ್ಲ, ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಬಟ್ ಒಂದು ವಯಸ್ಸು ಹೋಗ್ತಾ ಕೊನೆಗೆ ಬರ್ತಕ್ಕಂಥದ್ದು ಅಥವಾ ಧಾರ್ಮಿಕ ಭಾವನೆ ಇರತಕ್ಕಂಥ ಮನುಷ್ಯನಿಗೆ ಅದು ಬರ್ತಕ್ಕಂಥ ಮೊದಲಿಗೆ ಮೋಕ್ಷನೇ. ಮುಂದೆ ಆ ಮೋಕ್ಷಕ್ಕೆ ಏನಪ್ಪ ಅಂದರೆ ಒಂದು ಆರಾಧನೆ ಬೇಕು, ಆರಾಧನಾ ಜಾಗ ಬೇಕು. ಸೊ ಆರಾಧನಾ ಜಾಗ ಅಂದಾಗ ತನಗೆ ಇಷ್ಟ ಬಂದ ತಾನು ಯಾವ ದೇವರನ್ನು ಪೂಜೆ ಮಾಡ್ತೇನೆ ಆ ದೇವ್ರಿಗೆ ಒಂದು ಜಾಗ ಬೇಕೇ ಬೇಕಲ್ವಾ. ದಿನ ಮನೇಲಿ ಪೂಜೆ ಮಾಡೋಕ್ಕಾಗಲ್ಲ, ಸಾಮೂಹಿಕವಾಗಿ ಪೂಜೆ ಮಾಡಬೇಕಾದ್ರೆ ಒಂದು ಜಾಗ ಬೇಕೇ ಬೇಕಾಗಿತ್ತು. ಸೊ ಆ ಸ್ಥಳವನ್ನು ಅವನು ಇದು ಮಾಡ್ದ ಅಷ್ಟೇ, ಅವನು ಕಟ್ಟಿದವನು. ಅಲ್ಲೊಂದು ದೇವಸ್ಥಾನಗಾಗಿ ತನ್ನ ದೇವ್ರಿಗಾಗಿ ಒಂದು ಆಲಯವನ್ನು ಕಟ್ಟಿಸ್ದ ಅಷ್ಟು. ಸೊ ನಮ್ಮಲ್ಲಿ ಸ್ವಲ್ಪ ದೇವಸ್ಥಾನದ ಆರಂಭ ನಮ್ಮಲ್ಲಿ ಸ್ವಲ್ಪ ಲೇಟು. ನಾವೆಲ್ಲ 5,000-10,000 ವರ್ಷಗಳೇನು ದೇವರೇನಿಲ್ಲ. ನಮ್ಮಲ್ಲಿ ಭರತಖಂಡದಲ್ಲಿ ದೇವರುಗಳನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದೇ ಒಂದು 2,000 ವರ್ಷಗಳಿಂದ ಈಚೆಗೆ ನಾವು. ಅಂದರೆ ಆಫ್ಟರ್ ಅಶೋಕನ ನಂತರ
ಯಾಕೆಂದರೆ ಮೂರ್ತಿ ಪೂಜೆ ನಮ್ಮಲ್ಲಿ ಇರಲಿಲ್ಲ, ಮೂರ್ತಿ ಪೂಜಕರಲ್ಲ ವಾಸ್ತವವಾಗಿ. ಈ ಉದಾಹರಣೆಗೆ ನಾವು ವೈದಿಕರು ಸನಾತನಿಗಳು ಇರ್ತಾರೆ, ಅಲ್ಲೂ ಮೂರ್ತಿ ಪೂಜೆ ಇಲ್ಲ. ವೈದಿಕರು ಮೂರ್ತಿ ಪೂಜಕರಲ್ಲ ಒರಿಜಿನಲಿ. ಅದಕ್ಕೆ ಯಜ್ಞಯಾಗಾದಿಗಳು ಮಾತಿದ್ರೆ ಅವ್ರು ಯಾಕೆ ಅಗ್ನಿ ಮೂಲಕವೇ ಎಲ್ಲವನ್ನು ಅರ್ಪಿಸ್ತಕ್ಕಂಥದ್ದು, ಎಲ್ಲ ದೇವರುಗಳಿಗೆ ಅರ್ಪಿಸ್ತಕ್ಕಂಥದ್ದು. ಅಲ್ಲಿ ಅವರು ಅಲ್ಲಿ ವಿಗ್ರಹ ಇರೋದಿಲ್ಲ, ಅವರು ಅಗ್ನಿನೇ ಅದಕ್ಕೆ ಮೂಲ, ಅಗ್ನಿ ಮೂಲಕವೇ ಎಲ್ಲವೂ ಹೋಗ್ತಾ ಇರ್ತಕ್ಕಂಥದ್ದು. ನೋಡಿ, ಮೂರ್ತಿಗೆ ಅಭಿಷೇಕ ಇನ್ನೊಂದು ಇಲ್ಲ ನೋಡಿ, ಅಲ್ಲಿ ನೀವು ಇವತ್ತಿಗೂ ಮದುವೆಗಳಲ್ಲಾಗಲಿ ಇನ್ನೊಂದ್ರಾಗಲಿ ಅವ್ರು ಮಾಡಬೇಕಾದ್ರೆ ಸೊ ಅಗ್ನಿ ಮೂಲಕವೇ ಅವರೆಲ್ಲ ಇದು ಮಾಡಬೇಕು. ಹೋಮಕುಂಡ ಇಡ್ತಾರೆ. ಹೌದು, ಹೋಮಕುಂಡನೇ ಅಗ್ನಿ ಅನ್ನೋದು, ಅಗ್ನಿಕುಂಡ ಅದು. ಅಗ್ನಿ ಅದ್ರ ಬರ್ತಕ್ಕಂಥ ಅಗ್ನಿ ಮೂಲಕವೇ ಅವ್ರ ಹವಿಸ್ಸನ್ನು ಕೊಡ್ತಕ್ಕಂಥದ್ದು ಎಲ್ಲ ದೇವತೆಗಳಿಗೂ ಕೂಡ. ಸೊ ದೇವತೆಗಳ ಅಸ್ತಿತ್ವದಲ್ಲಿ ಇದ್ದಾರೆ, ಅವ್ರನ್ನೆಲ್ಲ ಕರೆದು ಕೊಡ್ತಕ್ಕಂಥದ್ದು. ಅದು ಮೂರ್ತಿ ಪೂಜೆ ಮಾಡೋದಲ್ಲ, ಅಲ್ಲಿ ಮೂರ್ತಿ ಪೂಜೆ ಇಲ್ಲ. ಅಗ್ನಿಗೆ ಅಷ್ಟೇ ಪೂಜೆ, ಯಜ್ಞಕುಂಡಕ್ಕಷ್ಟೇ ಅಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಯಜ್ಞ ಪುರುಷ ಅವನು, ಯಜ್ಞ ಪುರುಷನಿಗಷ್ಟೇ ಅವರು ಪೂಜೆ ಮಾಡ್ತಾ ಇದ್ದಿದ್ದು. ಯಜ್ಞ ಪುರುಷನ ಮೂಲಕವೇ ಎಲ್ಲನೂ ಅವ್ರಿಗೆ ಎಲ್ಲ ದೇವರಿಗೆ ತಲುಪಿಸ್ತಾ ಇದ್ದಿದ್ದು. ಆಮೇಲೆ ಈ ಥರದ ಕಲ್ಪನೆಗಳೇನಿತ್ತು ನಮ್ಮಲ್ಲಿ, ರುದ್ರ ಇದು ಶಿವ ವಿಷ್ಣು ಬ್ರಹ್ಮ ಈ ಥರದ ಕಲ್ಪನೆಗಳು ಆ ಕಾಲಕ್ಕೆ ಇರಲಿಲ್ಲ. ವೇದ ಮಂತ್ರಗಳಲ್ಲಿ ಅಷ್ಟೆಲ್ಲ ಬರೋದಿಲ್ಲ. ವೇದ ಮಂತ್ರಗಳಲ್ಲಿ ನಮ್ಮಲ್ಲಿ ಏನು ಬರುತ್ತೆ ಆ ಥರ. ಬಟ್ 2000 ವರ್ಷಗಳ ಹಿಂದೆ ಒಂದು ದೊಡ್ಡ ಚಳುವಳಿ ನಡೆಯುತ್ತೆ. ಬೌದ್ಧ ಧರ್ಮ ಬೌದ್ಧ ಮತ ಭಾಳಷ್ಟು ಪ್ರಬಲವಾದಾಗ ಕಾರಣ ಇದು ಎಲ್ಲ ರಾಜರು ಬೌದ್ಧ ಮತಕ್ಕೆ ಪ್ರೋತ್ಸಾಹ ಕೊಡ್ತಾ ಬರ್ತಾರೆ, ಇನ್ಕ್ಲೂಡಿಂಗ್ ಅಶೋಕ ನಂತರ ಬಂದಂಥವರು ಕೂಡ ಭಾಳಷ್ಟು ಜನ. ಆಗ ಒಂದು ಹೊಸ ಇದು ಏನಾಗುತ್ತೆ, ಬಹುಶಃ ಗ್ರೀಕರ ಮೂಲಕವೋ ಅವರ ಪ್ರಭಾವದಿಂದಲೋ ಅಥವಾ ಬೌದ್ಧರ ಪ್ರಭಾವದಿಂದಲೋ ಏನೋ ನಮ್ಮಲ್ಲಿ ಹೊಸದೊಂದು ಪಂಥ ಬರುತ್ತೆ, ಅದು ಭಾಗವತ ಪಂಥ ಅಂತ. ಆ ಭಾಗವತ ಪಂಥ ಬಂದಾಗ ಅದು ಮೂರ್ತಿ ಪೂಜೆಗೆ ಇದು ಕೊಡುತ್ತೆ, ಎನ್ಕರೇಜ್ಮೆಂಟ್ ಕೊಡುತ್ತೆ. ಅಲ್ಲಿ ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಆಮೇಲೆ ಅನಿರುದ್ಧ, ಸೊ ಈ ಥರ 5 ದೇವತೆಗಳು ಬರ್ತಾರೆ ಇಲ್ಲಿ. 5 ದೇವತೆಗಳ ಆರಾಧನೆ ಶುರುವಾಗುತ್ತೆ ಇಲ್ಲಿ. ದೇವತೆಗಳ ಆರಾಧನೆ ಶುರುವಾಗುತ್ತೆ ಇಲ್ಲಿ, 5 ದೇವತೆಗಳ ಆರಾಧನೆ. ಅದು ಮಹಾಭಾರತದ ಕಾಲಕ್ಕೆ ಹೆಚ್ಚು ಕಮ್ಮಿ ಶುರುವಾಗುತ್ತೆ ಇದು. ಅಲ್ಲಿ ಮೇಯ್ನು ತಗೊಳ್ತಕ್ಕಂಥವ್ರು ಯಾದವರೇ ಮುಂದೆ ನಿಂತ್ಕೊಳ್ತಕ್ಕಂಥವ್ರು, ವೃಷ್ಣಿ ಕುಲದವರು. ಸೊ ಅವ್ರ ಮೂಲಕ ಮುಂದೆ ಈ ಮೂರ್ತಿ ಪೂಜೆ ಪ್ರಾರಂಭ ಆಗುತ್ತೆ. ನಾಣ್ಯಗಳಲ್ಲಿ ಮೂರ್ತಿಗಳು ಬರ್ತವೆ. ಫಸ್ಟ್ ನಾಣ್ಯಗಳಲ್ಲಿ ಸಂಕರ್ಷಣ ಮತ್ತು ವಾಸುದೇವರ ವಿಗ್ರಹಗಳಿವೆ ನಾಣ್ಯಗಳಲ್ಲಿ. ಮೊದಲು ಇದಕ್ಕೆ ಪ್ರೋತ್ಸಾಹ ಕೊಟ್ಟವರು ವಿದೇಶಿ ಅರಸರು, ಗ್ರೀಕರು, ಮೂರ್ತಿ ಪೂಜೆಗೆ. ಹೌದು, ಕನ್ವರ್ಟ್ ಆದವರು ಅವರೇ ಈ ಭಾಗವತ ಪಂಥಕ್ಕೆ ಹೆಚ್ಚಿಗೆ ಫಸ್ಟ್ ಕನ್ವರ್ಟ್ ಆದವರು. ಸೊ ಅಲ್ಲಿಂದ ಶುರುವಾಗುತ್ತೆ ನಮ್ಮದು ದೇವಸ್ಥಾನಗಳು ಕಟ್ಟತಕ್ಕಂಥದ್ದು, ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು. ಸೊ ಅಲ್ಲಿಂದ ನಮ್ಮ ದೇವಸ್ಥಾನ ಅಲ್ಲಿ 2000 ವರ್ಷ ಅಷ್ಟೇ, 2150 ವರ್ಷ ಅಂದರೆ ಹೆಚ್ಚು ನಮ್ಮದು. ಅಥವಾ ಬೌದ್ಧ ಧರ್ಮ ಹೆಚ್ಚು ಪ್ರಚಾರಕ್ಕೆ ಬಂದು ರಾಜರು ವರ್ತಕರೆಲ್ಲರೂ ಬೌದ್ಧ ಧರ್ಮಕ್ಕೆ ಹತ್ಕೊಂಡಿದ್ದರಿಂದ ಬುದ್ಧನ ಮೂರ್ತಿಗಳು ತುಂಬ ಕಡೆ ಬಂದವು, ಬಹಳ ಕಡೆ. ಆ ಬುದ್ಧನ ಮೂರ್ತಿಗಳೇನಾದರೂ ಬೇರೆ ಧರ್ಮದವ್ರಿಗೂ ಬೇರೆ ಮತದವ್ರಿಗೂ ಕೂಡ ಮೂರ್ತಿ ಪೂಜೆ ಮಾಡೋಕೆ ಏನಾದ್ರು ಇನ್ಸ್ಪೈರ್ ಮಾಡಿ? ಅದೇ ಹೇಳಿದ್ದು, ಅದಕ್ಕೆ ಕೌಂಟ್ರಾಗಿ ಬಂದಿದ್ದು ಅಂತ ಹೇಳ್ತಾ ಇರೋದು. ಅದಕ್ಕೆ ಕೌಂಟ್ರಾಗಿ ಬಂದಿದ್ದು ಯಾವುದೋ ಈ ಮೂರ್ತಿ ಪೂಜೆ ಅಂತಕ್ಕಂಥ ನಮ್ಮಲ್ಲಿ ಭಾಗವತ ಪಂಥದ ಮೂರ್ತಿ ಪೂಜೆಗಳೇನಿದೆ ಇದು ನಮ್ಮಲ್ಲಿ ಕೌಂಟ್ರಾಗಿ ಬಂದಿದ್ದು, ಬೌದ್ಧ ಮತಕ್ಕೆ ಕೌಂಟ್ರಾಗಿ. ಜೈನರು ಕೂಡ ಮೊದಲಿಗೆ ಅವರು ಪೂಜೆ ಮಾಡೋದಿಲ್ಲ, ಅವರು ಕೂಡ ಅವರು ನಿರೀಶ್ವರವಾದಿಗಳು. ಅವರು ಕೂಡ ಅವರು ಮೂರ್ತಿ ಪೂಜೆ ಇದ್ರು ಮೂಲದಲ್ಲಿ. ಆಮೇಲೆ ಬರ್ತಾ ಇವರನ್ನು ನೋಡ್ಕೊಂಡು ಅವರು ಶುರು ಮಾಡ್ಕೊಂಡ್ರು ಒಂದು ಕನ್ಸ್ಟ್ರಕ್ಷನ್ಸ್ ಅನ್ನು. ನಮ್ಮಲ್ಲಿ ಮೊದಲ ಪೂಜೆ ದೇವಸ್ಥಾನ ಸಿಗ್ತಕ್ಕಂಥದ್ದು ಹಿಲಿಯೋಡರಸ್ ಕಟ್ಟಿಸಿದಂಥ ದೇವಸ್ಥಾನ, ಗ್ರೀಕ್ ಅರಸ. ಎಲ್ಲಿ? ಗ್ರೀಕ್ ರಾಯಭಾರಿ ವಿದಿಶಾದಲ್ಲಿ. ವಿದಿಶಾ ಈ ಬೇಸ್ ನಗರ್ ಅಂತೀವಿ, ಮಧ್ಯಪ್ರದೇಶದಲ್ಲಿದೆ. ಸಾಂಚಿ ಹತ್ರ ಬರುತ್ತೆ. ವಿದಿಶಾ ಪಟ್ಟಣ, ವಿದಿಶಾನ ಪುರಾಣ ಪ್ರಸಿದ್ಧವಾದಂಥ ಒಂದು ಊರದ್ದು ಮಧ್ಯಪ್ರದೇಶದಲ್ಲಿ. ಅಲ್ಲಿ ಮೊದಲಿಗೆ ಅವನು ಹಿಲಿಯೋಡರಸ್ ಎಂಬತಕ್ಕಂಥವನು ಗ್ರೀಕ್ ರಾಯಭಾರಿ, ಅವನು ಬಂದು ಅಲ್ಲಿ ವಾಸುದೇವನಿಗೆ ಒಂದು ದೇವಸ್ಥಾನ ಕಟ್ಟಿಸ್ತಾನೆ. ಗ್ರೀಕ್ನ ರಾಯಭಾರಿ? ಹೌದು, ಗ್ರೀಸ್ ದೇಶದ ರಾಯಭಾರಿ. ಅವ್ರು ಬಂದು ಇಲ್ಲಿ ಕನ್ವರ್ಟ್ ಆಗ್ತಾರೆ, ಅವರು ಭಾಗವತ ಪಂಥಕ್ಕೆ ಕನ್ವರ್ಟ್ ಆಗಿ ಇಲ್ಲಿ ಅವನೇನ್ ಮಾಡ್ತಾನೆ, ಇದು ಕಟ್ಟಿಸ್ತಾನೆ ಒಂದು ದೇವಸ್ಥಾನವನ್ನ. ಯಾವ ದೇವರಲ್ಲಿ? ವಾಸುದೇವ. ವಿಷ್ಣು ಗರುಡ ಧ್ವಜನ ಹಾಕ್ಸಿದ್ದಾನೆ ಅಲ್ಲಿ. ಇವತ್ತಿಗೂ ಧ್ವಜ ಇದೆ ಅಲ್ಲಿ, ಗರುಡಗಂಬ ಇದೆ ಇವತ್ತಿಗೂ. ಸೊ ಅಲ್ಲಿ ಶಾಸನ ಹಾಕ್ಸಿದ್ದಾನೆ ಅವನು. ಅಲ್ಲಿ ದೇವದೇವನಾಗಿರ್ತಕ್ಕಂಥ ವಾಸುದೇವನಿಗೆ ಇಲ್ಲಿ ಗರುಡ ಧ್ವಜವನ್ನು ಹಾಕ್ಸ್ತಾ ಇದ್ದೀನಿ ಅಂತ. ಸೊ ಮುಂದ್ಗಡೆ ಒಂದು ದೇವಸ್ಥಾನ ಕಟ್ಟಿಸ್ತಾನೆ ಅವನು. ಆ ದೇವಸ್ಥಾನ ಇವತ್ತಿಲ್ಲ, ಪಾಳು ಬಿದ್ದಿದೆ. ಅದು ಪಾಳು ಅಂದರೆ ಭೂಮಿ ಇದಾಗಿದೆ, ಉತ್ಖನನಾಗಿದೆ. ಉತ್ಖನನದಲ್ಲಿ ಸಿಕ್ಕಿದೆ, ತಳಪ ಎಲ್ಲ ಸಿಕ್ಕಿದೆ, ರೌಂಡ್ ಆಗಿರ್ತಕ್ಕ ತಳಪ ಇದ್ದಿದ್ದು. ಸೊ ಅಂದರೆ ಮೊದಲ ಮೂರ್ತಿ ಪೂಜೆ ಆರಂಭವಾಗಿದ್ದು ಅಲ್ಲಿ 2000 ವರ್ಷದ ಹಿಂದೆ. ವಾವ್. ಸೊ ಅಲ್ಲಿಂದ ಆಚೆಗೆ ಬೇಕಾದಷ್ಟು ದೇವಸ್ಥಾನಗಳು ಶುರುವಾಗುತ್ತೆ ಇಲ್ಲಿ. ಅದಕ್ಕೆ ಮೊದಲು ಮೂರ್ತಿಯನ್ನು ಪೂಜಿಸೋಕೆ ಮೊದಲು ಶುರುವಾಗಿದ್ದೆ ಬುದ್ಧನಿಂದ ಅವರು ಪೂಜೆ ಮಾಡ್ತಾ ಇದ್ರು. ಅವ್ರಿಗೇನು ಇದಿಲ್ವಲ್ಲ, ಅವ್ರು ಅಗ್ನಿ ಪೂಜಕರಲ್ಲ. ಅವರು ಬೌದ್ಧರು ಅಗ್ನಿ ಪೂಜಕರಲ್ಲ. ಅವ್ರದ್ದೇನಿದ್ರು ಅಸ್ಥಿಗಳಿವೆಯಲ್ಲ, ಸತ್ತಂತ ಬುದ್ಧನ ಅಸ್ಥಿಗಳೇನಿದೆ, ಅವ್ರು ಯಾರೇ ಆಗ್ಬೋದು. ಮುಂದಿನ ಬುದ್ಧನ ನಂತರ ಬಂದಂಥವ್ರು ಬುದ್ಧರಾಗ್ಬೋದು. ಅವ್ರು ಯಾರು ಸಾಯ್ತಾರೆ ಅಥವಾ ಅವ್ರು ಸುಡ್ತಾರೆ, ಆ ಅಸ್ಥಿಗಳನ್ನ ಒಂದು ಕಡೆ ಇಟ್ಟು ಅದನ್ನು ಪೂಜೆ ಮಾಡ್ತಾರೆ. ಕರಂಡಗಳಲ್ಲಿ ಇಟ್ಟು ಅದನ್ನೇ ಪೂಜೆ ಮಾಡೋದು ಅವರು. ಸ್ತೂಪ ಅಂದರೆ ಅದೇ, ಸ್ತೂಪ ಅಂದರೆ ಅದೇ. ಕರಂಡಕ ಇಟ್ಟಿರ್ತಾರೆ, ಅದು ಮಧ್ಯದಲ್ಲಿ ಬುದ್ಧನ ಅಸ್ಥಿಗಳನ್ನ ಇಟ್ಟಿರ್ತಕ್ಕಂಥದ್ದು. ಕರಂಡಕ ಮೇ ಬಿ ಮಡಕೆ
ಮಡಕೆಯಲ್ಲಿ ಹಾಕಿ ಅದನ್ನ ಮುಚ್ಚಿರ್ತಾರೆ. ಅದು ಕಲ್ಲಿನ ಮಡಕೆ ಆಗ್ಬೋದು, ಮಣ್ಣಿನ ಮಡಕೆ ಆಗ್ಬೋದು. ಅದ್ರಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಅದರ ಸುತ್ತಲೂ ಸ್ತೂಪ ಕಟ್ಟಿರ್ತಾರೆ. ಅದೇ ಸ್ತೂಪ. ಇವ್ರು ಉಳ್ಕೊಳ್ಳೋಕೆ ವಿಹಾರಗಳು ಅಂತ. ವಿಹಾರ ಅಂದರೆ ಅದು ಸ್ತೂಪದ ಪಕ್ಕದಲ್ಲಿ ಈ ಮುನಿಗಳು ಅವರ ಇದು ಬೌದ್ಧ ಭಿಕ್ಷುಗಳು ಉಳ್ಕೊಳ್ಳೋದಕ್ಕೆ ಒಂದು ಜಾಗ, ಅದು ವಿಹಾರ. ಅದು ಸೊ ಅಲ್ಲಿರ್ತಾರೆ ಇದ್ರು ಅವರು. ಅವ್ರ ದಿನ ಪೂಜೆ ಮಾಡೋರು ಅವರು ಅದನ್ನು. ಲೈಕ್ ಮಠಗಳ ಥರ ಒಂದು ದೇವಾಲಯ ಮಠದ ಕರೆಕ್ಟು. ಹೆಚ್ಚಿಗೆ ಅದೇ ಕಾನ್ಸೆಪ್ಟೇ. ಸೊ ಹೀಗಾಗಿ ಅಲ್ಲಿಂದ ಶುರುವಾಗಿದ್ದದು. ಸೊ ನಮ್ಮಲ್ಲೂ ಕೂಡ ಅದು ಪ್ರಭಾವ ಬೀರಿ ಇದು ಬಂದಿದ್ದು, ಮೂರ್ತಿ ಪೂಜೆ ಬಂದಿದ್ದು. ಸೊ ವಿ ಬಿಕೇಮ್ ಐಡಲ್ ವರ್ಷಿಪರ್ಸ್ ಅಷ್ಟೇ. ಅದಕ್ಕೆ ಮೊದಲು ನಮ್ಮಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ. ಆಕ್ಚುಲಿ ಬೇಸಿಕ್ಲಿ ನಾವು ಪ್ರಕೃತಿ ಪೂಜೆ ಮಾಡ್ತಿದ್ವಿ. ಪ್ರಕೃತಿ ಅಂದರೆ ನಿಮಗೆ ನಿರೀಶ್ವರ ಅದು. ಅಲ್ಲಿ ನಿಮಗೆ ಬೆಂಕಿ ಪೂಜೆ ಮಾಡೋದ್ರೊಂದೇ, ಪ್ರಕೃತಿ ಪೂಜೆ ಮಾಡೋದೊಂದೇ ಅಷ್ಟೇ. ಪ್ರಕೃತಿ ಪೂಜೆ ಅಂದ್ರೆ ಹೆಂಗ್ ಮಾಡ್ತೀರಿ ನೀವು? ಸೂರ್ಯ ನಮಸ್ಕಾರ ಎಲ್ಲಿ ಹೋಗ್ತೀರಿ? ನದಿಗೆ ಹೋಗ್ಬಿಟ್ಟು ಮತ್ತೆ ನೀರು ಏನಾದ್ರು ಒಂಚೂರು ನೀರು ಹಾಕಿ ಹಿಂಗೆ ಅನ್ಬೇಕಲ್ವ. ಅರ್ಘ್ಯ ಕೊಡ್ಬೇಕಾದ್ರೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಅಂತೀವಿ ಅದನ್ನ, ನಾವು ಕ್ರಿಯೆಯನ್ನು. ಸೂರ್ಯನಿಗೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಇದ್ದ. ಅದು ನದಿ ತೀರ ಇರ್ಬೋದು, ಕೆರೆ ಇರ್ಬೋದು, ಅಥವಾ ಕೈಯಲ್ಲೂ ಸ್ವಲ್ಪ ನೀರು ಹಾಕೊಂಡು ನೀರಿನ ಮೂಲಕನೇ ಕೊಡ್ಬೋದು ಅದು. ಬಟ್ ಅದು ಪ್ರಕೃತಿ ಪೂಜೆನ ಆಗ್ಬೋದು ಅದು. ಬಟ್ ಒಟ್ಟಲ್ಲಿ ಅಲ್ಲಿ ಆಕಾರ ಇಲ್ಲ ಅಷ್ಟೇ ಅಲ್ಲಿ. ಸೊ ಆ ಥರದ ಪೂಜೆ ಮಾಡ್ತಾ ಇದ್ದರು. ಹೀಗಾಗಿ ಅದು ಮುಂದೆ ಬೇರೆ ಬೇರೆ ನಾನಾ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ರೂಪಗಳು ತಗೊಂಡು, ಮತ್ತೆ ಅಲ್ಲಿ ಶೈವ ಆಯಿತು, ವೈಷ್ಣವ ಆಯಿತು, ಮತ್ತೆ ಇದಾಯಿತು, ಎಲ್ಲ ಆಯಿತು. ಸೊ ಬೇರೆ ಬೇರೆ ರೂಪಗಳು ತಗೊಂಡು ಬಂದಿದ್ದು ಅಷ್ಟೇ ಕರ್ನಾಟಕದಲ್ಲಿ. ಆದರೆ ಬೇಸಿಕಲಿ ಈ ಮೂರ್ತಿ ಪೂಜೆ ಅನ್ನೋದು ಕೊನೆಗೆ ಹೇಗಾಯ್ತು ಅದು ಅಂತಂದ್ರೆ ರಾಜಕೀಯ ಮತ್ತೆ ಜನರ ನಿಯಂತ್ರಣ ಮಾಡೋ ಒಂದು ಟೂಲ್ ಕೂಡ ಆಗೋಯ್ತು ಅದು. ಹೌದು, ಅದು ಮುಂದೆ ಬರ್ತಾ ಯಾವಾಗ ಒಂದು ಒಪ್ಕೊಂಡು ಬಿಡ್ತಾರೆ. ಒಪ್ಕೊಂಡ್ಮೇಲೆ ಮುಂದೆ ಇದು ಒಂದು ಗುಂಪಿನಿಂದ ಹೊರಗಡೆ ಹೋಗಿ ಅವನಿಗೆ ಯಾವತ್ತೂ ಸ್ವತಂತ್ರವಾಗಿ ಯೋಚನೆ ಮಾಡೋಕ್ಕಾಗೋದಿಲ್ಲ ಮನುಷ್ಯ. ಇವತ್ತಿನ ಥರ ಆಗೋದಿಲ್ಲ. ಇವತ್ತಿನ ನೀವೇನೋ ದುಡ್ಡಿದೆ ಎಲ್ಲ ಹೋಗಿ ಬೇರೆ ಕಡೆ ಬದುಕ್ಬಿಡ್ಬೋದು, ನಿಮ್ಗೇನು ಬೇಕಾದ ಮನೆಗೆ ಬರುತ್ತೆ. ಬಟ್ ಹಿಂದಿನ ಕಾಲದಲ್ಲಿ ಗುಂಪನ್ನು ಬಿಟ್ಟು ಹೊರಗಡೆ ಇರೋಂಗಿಲ್ಲ. ಕೆರೆ ನಮ್ಮ ಹೆಣ್ಣು ತರಬೇಕು, ಹೆಣ್ಣು ಕೊಡಬೇಕು, ಮತ್ತೆ ಊರಲ್ಲಿ ಓಡಾಡಬೇಕು ಅವನು. ಸೊ ಮತ್ತೆ ಮಶಾನ ಬೇಕು, ಜನ ಬರಬೇಕು, ಹೊರಗಬೇಕು ಜನ. ಇವೆಲ್ಲ ಅಂದರೆ ಒಂದು ಸಾಮೂಹಿಕವಾಗಿ ಜೀವನ ಮಾಡ್ತಕ್ಕಂಥ ಕ್ರಮದಲ್ಲಿ ನೀವು ಒಂಟಿಯಾಗಿ ನಾನು ಜೀವನ ಮಾಡ್ತೀನಿ ಅಂತ ಆಗ್ತಾ ಇರಲಿಲ್ಲ ಅವಾಗ. ಅದರಿಂದ ಒಂದು ಗುಂಪು ಏನು ಇದು ಮಾಡ್ತಾ ಇತ್ತು ಅದನ್ನು ಉಳಿದವರು ಅನುಸರಿಸಬೇಕಾಗಿತ್ತು ಅಷ್ಟೇ. ಅದರಿಂದ ಅಲ್ಲಿ ಆಪ್ಷನ್ ಇರಲಿಲ್ಲ ನಿಮಗೆ. ಒಪ್ಕೊಳ್ಬೇಕು ಅಷ್ಟೇ, ಅದು ಒಪ್ಕೊಳ್ಳೋದೇ ಹೊಟ್ಟೋಗ್ಬೇಕು ಅಷ್ಟೇ. ಸೊ ಇಂಥ ಸನ್ನಿವೇಶದಲ್ಲಿ ನಾವು ಹಿಂದಿನ ಜನ ಇದ್ದಿದ್ದು. ನಿಯಂತ್ರಣ ಮಾಡೋಕ್ಕೆ ಈ ದೇವರು ಧರ್ಮ ಬೇಕಷ್ಟೇ, ಎಲ್ಲವೂ ಬಳಕೆ. ಹೌದೌದು. ದೇವರು ಮತ ಕುಲ ಮತ, ನೀವು ಹೀಗಿರೋ ಹಾಗಿರೋ ಕಟ್ಟಳೆಗಳು ಅದೇ ಕಟ್ಟಳೆಗಳು ಅಂದರೆ ಕುಲಾಚಾರದ ಕಟ್ಟಳೆಗಳು. ಅದನ್ನೇ ಕುಲಾಚಾರ ಅಂತೀವಿ ನಾವು. ಕುಲಾಚಾರಕ್ಕೆ ತಪ್ಪಿದ್ರೆ ಅವನು ಹೊರಗಾಗ್ತಾ ಇದ್ದಿದ್ದಷ್ಟೇ. ಅದು ಇವತ್ತು ಇದೆಯಲ್ಲ ಮುಸಲ್ಮಾನರಲ್ಲಿ, ನಮ್ಮಲ್ಲಿ ಕಡಿಮೆ ಆಗಿದೆ. ಹಿಂದೂಗಳಲ್ಲಿ, ಮುಸಲ್ಮಾನರಲ್ಲಿ ಇವತ್ತಿಗೂ ಜಾಸ್ತಿ ಇದೆ. ಅದು ಆಚೆ ಹಾಕ್ಬಿಡ್ತಾರೆ. ಅದಕ್ಕೆ ಅವ್ರು ಭಯ ಪಡೋದು. ಯಾಕೆ ಎಷ್ಟು ಎಕ್ಸ್ಪೋಸ್ ಆಗ್ತಾ ಇಲ್ಲ ಅಂದರೆ ಅದೇ ಕಾರಣನೇ ಅವ್ರದ್ದು. ನೀವು ಹೇಳಿದಾಗ ಸ್ಮಶಾನ ಕೊಡೋದಿಲ್ಲ ಫಸ್ಟ್ ಆಫ್ ಆಲು. ಮತ್ತು ಯಾರೋ ಮನೆಗೆ ಹೆಣ್ಣು ಕೇಳೋಕೆ ಹೋಗ್ಬಾರ್ದು, ಕೊಡೋಕೆ ಹೋಗ್ಬಾರ್ದು. ಮತ್ತು ಇನ್ನೂ ಎಷ್ಟು ಅಂದರೆ ಪಕ್ಕದ ಮನೆಯವರು ಅವ್ರ ಜೊತೆಲಿ ಮಾತಾಡ್ಕೊಡ್ದು. ಮಕ್ಕಳು ಮೊದಲುಕೊಂಡು ಮಾತಾಡಬಾರ್ದು, ಅಷ್ಟು ಬಿಗಿ ಇದೆ ಅವರಲ್ಲಿ. ಮತ್ತು ಅದನ್ನು ರಿವೋಕ್ ಮಾಡೋನು ಅವನೇ. ಇದರಲ್ಲಿ ಮಸೀದಿಲಿ ಇರ್ತಕ್ಕಂಥ ಒಬ್ಬ ಸಾಹುಕಾರ ಇರ್ತಾನೆ, ದೈವದವರು ಅಂತ ಹೇಳ್ತಾರೆ ಅದನ್ನು ನಮ್ಮ ಕರ್ನಾಟಕದಲ್ಲಿ. ಸಾಮಾನ್ಯವಾಗಿ ಮಸೀದಿಲಿ ಮುಖ್ಯಸ್ಥರು ಏನಿರ್ತಾರೆ ಅವ್ರನ್ನ ದೈವದವರು ಅಂತ ಹೇಳ್ತಾರೆ. ಮುಲ್ಲ, ಆಮೇಲೆ ಇವನು ಸಾಹುಕಾರ ಒಬ್ಬ ಇರ್ತಾನೆ. ಈಗ ಏರಿಯಾದಲ್ಲೂ ಮಸೀದಿ ಅಂದರೆ ಆ ಮಸೀದಿಗೆ ಒಬ್ಬ ಸಾಹುಕಾರ ಇರ್ತಾನೆ, ಅವನೇ ಫೀಡ್ ಮಾಡ್ತಾ ಇರ್ತಾನೆ. ಅದಕ್ಕೆ ಅವ್ನು ಲೀಡರ್ ಆಗಿರ್ತಾನೆ, ಅವ್ನ ಮಾತು ಎಲ್ಲರೂ ಕೇಳಬೇಕು. ಆಮೇಲೆ ಮುಲ್ಲ ಒಬ್ಬ, ಇನ್ನೂ ಅದೇನೇನು ಇರ್ತಾರೆ ಅವರಲ್ಲಿ 4 ಜನ ಇರ್ತಾರಲ್ಲಿ ಮುಖ್ಯವಾಗಿ ಮೇಯ್ನು. ಆ 4 ಜನದ್ದೇ ಅಲ್ಲಿ 4 ಜನ ಏನು ತೀರ್ಮಾನ ಮಾಡಿದೆ ಅದಕ್ಕೆ ಅಷ್ಟೇ. ಅದರಿಂದ ಕಟ್ಟುಪಾಡು ಅನ್ನೋದು ಮೊದಲಿಂದನೂ ಇರ್ತಕ್ಕಂಥದ್ದು ಎಲ್ಲ ಇದರಲ್ಲೂ ಇತ್ತು. ನಮ್ಮಲ್ಲಿ ಈ ಕಡೆ ಶಿಥಿಲ ಆಗಿದೆ ಅಷ್ಟೇ, ಬೇರೆ ಬೇರೆ ಕಾರಣಕ್ಕೆ ಶಿಥಿಲ ಆಗಿದೆ ನಮ್ಮಲ್ಲಿ ಅಷ್ಟೇ. ಅದು ಒಂದು 25-30 ವರ್ಷದಿಂದ ಇತ್ತದು. 25-30 ವರ್ಷ ನೀವು ಏನು ಮಾತಾಡೋಕ್ಕಾಗ್ತಾ ಇರಲಿಲ್ಲ, ನೀವು ಹೊರಗಡೆನೇ ಹಾಕೋರು. ಈ ಸಾಮಾಜಿಕ ಬಹಿಷ್ಕಾರದ ಹೌದು ಇತ್ತು. ಈಚೆಗೆ ಸರ್ಕಾರ ಒಂದು ಕಾನೂನೇ ಮಾಡ್ತು, ಬಹಿಷ್ಕಾರ ಹಾಕಿದ್ರೆ ಈಗ ಹಾಕಿದೆ ಅಷ್ಟೇ. ಇದು ಹಾಕಿ ಬರಗಾಲ ಬಂದಮೇಲೆ ಸ್ವಲ್ಪ ತಪ್ಪುತ್ತದು. 75 ಬರಗಾಲ ಬಂದಾಗ ಸೊ ಭಾಳಷ್ಟು ಬದಲಾವಣೆಗಳಾಯಿತು ಸಮಾಜದಲ್ಲಿ. ಸೊ ಆ ಥರ ಇತಿಹಾಸದಲ್ಲಿ ಪಾಠಗಳಿದ್ದಾವೆ ನೋಡಿ ಕಲಿಯೋಕ್ಕೆ. ಇವೆ, ಬಹಿಷ್ಕಾರಕ್ಕೂ ಇದೆ. ಭಾಳ ವಿಷಯಗಳು ಹೇಳುತ್ತೆ ಶಾಸ್ತ್ರಗಳು ಅಂದಾಗ. ಶಾಸ್ತ್ರಗಳಲ್ಲಿ ಭಾಳಷ್ಟು ವಿಷಯಗಳು ಬರುತ್ತೆ ನಿಮಗೆ. ಬಹಿಷ್ಕಾರದ್ದು ಬರುತ್ತೆ, ಮತ್ತೆ ಬಹಿಷ್ಕಾರವನ್ನು ರಿವೋಕ್ ಮಾಡೋದ್ರ ಬಗ್ಗೆನೂ ಬರುತ್ತೆ. ಯಾವುದು ಉದಾಹರಣೆ ಹೇಳ್ಬೋದಾ? ಈಗ ಸಾಮಾಜಿಕ ಬಹಿಷ್ಕಾರದ ಇದು ಇದೆಯಲ್ಲ, ಬಾಗ್ಲಿ ಅಂತ ಒಂದು ಊರಿದೆ. ಬಾಗ್ಲಿ ಎಲ್ಲೋ ಕೇಳಿದ್ವಲ್ಲ, ಹರಪನಹಳ್ಳಿ ತಾಲೂಕಲ್ಲಿ ಬಾಗ್ಲಿ. ಬಾಗ್ಲಿಯಲ್ಲಿ ಒಂದು ಶಾಸನದಲ್ಲಿ ಬರುತ್ತೆ, ಅಂಗಡಿ ಕಾಳಯ್ಯನ ಮಗಳು ಯಾರನ್ನು ಬೇರೆಯವ್ರನ್ನ ಕಟ್ಕೊಂಡ್ಬಿಡ್ತಾಳೆ. ಅನ್ಯ ಜಾತಿಯವನ್ನ ಕಟ್ಕೊಂಡ ಸನ್ನಿವೇಶದಲ್ಲಿ ಏನು ಮಾಡಬೇಕು? ಆಗ ಆತ ಏನು ಮಾಡ್ತಾನೆ, ಆ ದೈವದವರಿಗೆಲ್ಲ ಸೇರಿಸಿ, ದೇವಸ್ಥಾನದವ್ರಿಗೆಲ್ಲ ಸೇರಿಸಿ, ದೇವಸ್ಥಾನದಲ್ಲಿ ಒಂದು ಸಭೆ ಸೇರಿಸಿ, ಆ ಸಭೆಯಲ್ಲಿ ಒಂದಷ್ಟು ಭೂಮಿ ಬಿಡ್ತಾನೆ ದೇವರಿಗೆ. ಭೂಮಿ ಬಿಟ್ಟು ಮತ್ತೆ ಅದನ್ನು ಸೇರಿಸ್ಕೊಳ್ತಾನೆ ಅಂತ ಸುದ್ದಿ. ಇದು ಬಂದು ಅಂಗಡಿ ಕಾಳಯ್ಯನ ಮಗಳು ಅಂತಲೇ ಬರುತ್ತೆ ಅಲ್ಲಿ. ಆ ಹೆಸರು ಬರುತ್ತೆ, ಅಂಗಡಿ ಕಾಳಯ್ಯ ಅಂತಲೂ ಬರುತ್ತೆ. ಅವನ ಮಗಳು, ಅವನ ಹೆಸರು ಬರುತ್ತೆ, ಆಕೆ ಹೆಸರು. ಅವಳು ವರ್ಣಸಂಕರವಾದಲ್ಲಿ ವರ್ಣಸಂಕರವಾದಲ್ಲಿ ಆಗ ಏನು ಮಾಡಬೇಕು? ವರ್ಣಸಂಕರ ಅಂದರೆ ಬೇರೆ ಜಾತಿಯವನ ಜೊತೆ ಸೇರ್ಕೊಂಡ ಸನ್ನಿವೇಶದಲ್ಲಿ ಆಗೇನು ಮಾಡಬೇಕು? ಆಗ ಅವನೇನು ಮಾಡ್ತಾನೆ,
ಒಂದು ಎಷ್ಟೋ ಒಂದು ಭೂಮಿಯನ್ನು ದೇವರಿಗೆ ಕೊಟ್ಟು ಶಾಂತಿ ಮಾಡಿಸ್ಕೊಂಡು ಸೇರಿಸ್ಕೊಳ್ತಾನೆ ಅಂತ. ಸೊ ಈ ಥರದ್ದು ಬೇಕಾದಷ್ಟು ಬರ್ತವೆ ನಮಗೆ. ಹುಡ್ಕೊಂಡೋದ್ರೆ ಆ ಥರ ಕಟ್ಟಳೆಗಳದಂತೂ ಬೇಕಾದಷ್ಟು ಬರುತ್ತೆ ನಿಮಗೆ. ಇಂಥವು ಮಾಡಬಾರ್ದು, ಈ ಥರ ಮಾಡಬಾರ್ದು ಅಂತಲೇ ಬರುತ್ತೆ ನಮಗೆ. ಕಟ್ಟಳೆಗಳ ಬಗ್ಗೆನೇ ಬೇಕಾದಷ್ಟು ಶಾಸನಗಳಿವೆ. ಸೊ ನಮಗೆ ಶಾಸನಗಳೆಲ್ಲ ಅವೆಲ್ಲ ಸಿಗ್ತವೆ ಶಾಸನಗಳಲ್ಲಿ. ಆದ್ರೆ ಕೆಲವು ಬಹುತೇಕ ಶಾಸನಗಳು ಬರೀ ದಾನದತ್ತಿ ಶಾಸನಗಳೇ. ಹೌದು, ದಾನದತ್ತಿ ಕೊಟ್ಟರು, ಇದನ್ನ ಕೊಟ್ಟರು. ಹೌದು, ಬಹುತೇಕ ನಡ್ಸ್ಕೊಂಡು ಹೋಗಬೇಕಾದಂತ ಉಂಬ್ಳಿ ಕೊಟ್ಟರು, ಹೌದು, ಇತ್ಯಾದಿಗಳು. ಆದರೆ ಎಲ್ಲವನ್ನ ಎಲ್ಲ ಶಾಸನಗಳಲ್ಲೂ ಕಟ್ಟಳೆಗಳು ಬರೋದಿಲ್ಲ. ಒಂದೇ ಎರಡೇ ಬರಲಿ, ಬಟ್ ಆ ಕಾಲದ ತಾನೇ ಅದು. ಆ ಕಾಲದ ಸಮಾಜನ ಹೇಳುತ್ತೆ, ಸಮಾಜ ಅಷ್ಟೇ, ಅಪರೂಪಕ್ಕೆ ಅದನ್ನು ಹೇಳುತ್ತೆ. ಮತ್ತೆ ರಾಜ ಅಥವಾ ಆಳರಸ ತನ್ನ ಕಥೆಯಲ್ಲೂ ಬರ್ಸ್ಕೊಂಡಿಲ್ಲ. ನಾನು ಇಂಥವನು ಅಂತವನು ಹಾಗೆ ಹೀಗೆ ತಾನು ಇಡೀ ಚರಿತ್ರೆ ಎಲ್ಲೂ ಕಲ್ಲಿನ ಮೇಲೆ ಬರ್ಸಿಟ್ಟಿಲ್ಲ. ಇಲ್ಲ, ಶಾಸನಗಳಲ್ಲಿ ಆರಂಭದಲ್ಲಿ ಬರೋದೇ ಅವನ ಕತೆ. ಶಾಸನಗಳ ಆರಂಭದಲ್ಲಿ ಬರೋದೇ ರಾಜನ ಕತೆ. ಯಾವನು ಆಳ್ತಾ ಇರ್ತಾನೆ ಆ ರಾಜನದು, ಆಮೇಲೆ ಅವನ ಕೈ ಕೆಳಗಿರ್ತಕ್ಕಂಥ ಮಂತ್ರಿದು, ಆಮೇಲೆ ಅವನ ಕೈ ಕೆಳಗಿರ್ತಕ್ಕಂಥ ಒಬ್ಬ ಸೇನಾಧಿಕಾರಿ ಇನ್ನೊಬ್ಬನು, ಆಮೇಲೆ ಆ ಊರಿನೊಂದು, ಹೀಗೆ ಬರುತ್ತೆ ಅದು. ಆರ್ಡರ್ ಬರುತ್ತೆ. ಹೌದು, ಆರ್ಡರಲ್ಲೇ ಬರುತ್ತೆ. ಅದು ಆರ್ಡರಲ್ಲೇ ಬರಬೇಕು. ಗೌಡ ಮೇಲ್ಗಡೆ ತಾನು ಬರ್ಸ್ಕೊಂಡು ಆಮೇಲೆ ರಾಜಂದ ಹಾಕೋಂಗಿರ್ಲಿಲ್ಲ. ಅದೊಂದು ಐರಾರ್ಕಿ, ಅದು ಆ ಐರಾರ್ಕಿಯಲ್ಲೇ ಬರಬೇಕು ಶಾಸನ. ಮುಖ್ಯಮಂತ್ರಿಗಳದ್ದು ಫಸ್ಟ್ ಬರಬೇಕು. ಹೌದೌದು. ಅದು ಎಲ್ಲ ಶಾಸನಗಳಲ್ಲೂ ಅದು ಸಿದ್ಧವಾದಂಥ ಪಾಠ. ಅದು ಹೀಗೆ ಇರಬೇಕು ಒಂದು ಪ್ರಾರ್ಥನೆ ಆಗಬೇಕು. ಪ್ರಾರ್ಥನೆ ಆದಮೇಲೆ ರಾಜನ ಹೆಸರು ಬರಬೇಕು. ಆಳ್ತಾ ಇರೋ ರಾಜ ಅವನಿದ್ದಾನೋ ಇಲ್ಲೋ ಗೊತ್ತಿಲ್ಲ, ಅದೇ ಅವನ ಹೆಸರು ಬರಬೇಕು. ಅವನಾದ್ಮೇಲೆ ಮುಂದೆ ಆ ಮಂತ್ರಿನೋ ಇನ್ನೊಬ್ಬನೋ ಬರ್ತಾನೆ, ಅವನ ಕೈ ಕೆಳಗಿರ್ತಕ್ಕಂಥ ಅಧಿಕಾರಿಗಳ ಹೆಸರೆಲ್ಲ ಬರುತ್ತೆ. ಲಾಸ್ಟ್ ಬರೋದು ದಾನ ಕೊಡಂತು. ಈ ಶಾಸನ ಕಲ್ಲಲ್ಲಿ ಕೆತ್ತಿದ್ರಲ್ಲ, ಅವ್ರ ವಿದ್ಯೆ ವಿದ್ಯೆ ಇರ್ತಾ ಇತ್ತು, ಒಂದಷ್ಟು ತಕ್ಕಮಟ್ಟಿಗೆ ವಿದ್ಯೆ ಇದ್ದಾರೆ. ಹೌದು, ವಿದ್ಯಾವಂತರಾಗಿರ್ಲೇಬೇಕಾಯ್ತು ತಕ್ಕಮಟ್ಟಿಗೆ. ಯಾಕಂದ್ರೆ ಶಿಲ್ಪಕಲೆ ಒಂದು, ಯಾಕಂದ್ರೆ ಕಲ್ಲನ್ನ ಕೆತ್ತಬೇಕು ಅಂದ್ರೆ ಶಿಲ್ಪಿ ಆಗ್ಬೇಕಾದ, ಜೊತೆಗೆ ಆತನಿಗೆ ಅಕ್ಷರಾಭ್ಯಾಸವೂ ಇರಬೇಕು. ಅಕ್ಷರ ಅವನು ಬರಿತಾ ಇದ್ದ ಬಣ್ಣದಲ್ಲಿ, ಬಟ್ ಬರೆದ್ರು ಕೂಡ ಆ ಅಕ್ಷರ ಇಂಥದ್ದು ಅಂತ ಗುರ್ತಿಸೋದಕ್ಕಾದ್ರೂ ಅವನು ಅಷ್ಟಾದ್ರೂ ಅವನಿಗೆ ಇದಿರ್ಬೇಕಾಗಿತ್ತು. ಏನು, ವಿದ್ಯಾಭ್ಯಾಸ ಇರಬೇಕು, ಮೂಲಭೂತ ಶಿಕ್ಷಣ ಇರಬೇಕು. ಯಾಕಂದ್ರೆ ಬಣ್ಣ ಏನಾದ್ರು ಆ ಕಡೆ ಈ ಕಡೆ ಹೋದಾಗ ಅವನು ಅದನ್ನು ಜೋಡಿಸ್ಕೊಂಡು ಓದ್ಕೊಳ್ಬಹುದಲ್ಲ, ಆ ಥರ ಇತ್ತು. ಎಲ್ರಿಗೂ ಹೆಚ್ಚು ಕಮ್ಮಿ ಒಂದು ಹಂತದ ವಿದ್ಯಾಭ್ಯಾಸ ಇದ್ದೇ ಇರ್ತಾ ಇತ್ತು. ಮತ್ತೆ ಎಲ್ಲ ಶಿಲ್ಪಿ ತನ್ನ ಹೆಸರು ಬರ್ಕೊಂಡಿದ್ದಾನೆ, ಶಾಸನ ಬರ್ಕೊಂಡಿದ್ದಾರೆ. ಕೆಲವು ಕಡೆ ಬರ್ಕೊಂಡಿದ್ದಾರೆ. ಎಲ್ಲ ಶಾಸನಗಳಲ್ಲಿಲ್ಲ, ಕೆಲವು ಶಾಸನಗಳಲ್ಲಿ ಶಿಲ್ಪಿ ತನ್ನ ಹೆಸರು ಬರ್ಕೊಂಡಿದ್ದಾನೆ. ಇವೇ ಬೇಕಷ್ಟು ಆ ಥರ ಶಿಲ್ಪಿಗಳ ಹೆಸರು ಬೇಕಷ್ಟು ಸಿಗುತ್ತೆ. ಈ ವಾಲ್ಯೂಮ್ಗಳೆಲ್ಲ ನಾವು ಹೇಳಿದ್ದೀವಿ, ಅದನ್ನು ಮೊದಲೇ ಹೇಳ್ಬಿಡ್ತೀವಿ. ಅದನ್ನು ಯಾವ್ಯಾವ ಶಾಸನ ಎಲ್ಲೆಲ್ಲಿ ಯಾವನು ಬರ್ದ ಅವನ ಊರು ಯಾವುದು ಅಂತ. ಆ್ಯಂಡ್ ಬೇಸಿಕ್ಲಿ ಈ ಶಾಸನಗಳನ್ನೆಲ್ಲ ರಾಜರು ಅಥವಾ ಆಳರಸರು ಬರ್ಸಿದ್ದು ತಾವು ಮಾಡಿದ ಕೆಲಸ ಶಾಶ್ವತ ಉಳಿಲಿ ಅಂತ. ಸೋ ಸಿಂಪಲ್ ಅಲ್ಲ, ಅದು ಸರಿ. ಅದು ಒಂದು ತನ್ನ ಕಾರ್ಯ ಶಾಶ್ವತ ಉಳಿಲಿ ಅಂತ ಇರ್ತಕ್ಕಂಥದ್ದೇ ಒಂದು ಅಭಿಲಾಷೆ. ಯಾರೂ ಸುಮ್ಮನೆ ಶಾಸನ ಬರೆಸ್ತಾ ಇರಲಿಲ್ಲ. ಸೊ ತಾನು ಕೊಟ್ಟಂತ ಒಂದು ದಾನ ಇರಬೇಕು, ಅದಕ್ಕೆ ಒಂದು ಇದು. ಈ ಬ್ರಾಹ್ಮಣರೆಲ್ಲ ದಾನ ತಗೋಗಿ ಏನು ಮಾಡ್ತಾ ಇದ್ರು, ಒಂದು ತಾಮ್ರದ ಶಾಸನದಲ್ಲಿ ಬರ್ಸ್ಕೊಳ್ತಾ ಇದ್ರು. ಅದು ವೈಯಕ್ತಿಕವಾದಂಥ ಒಂದು ಶಾಸನಗಳು ಅವ್ರು ಬರ್ಸ್ಕೊಳ್ಳೋರು, ಅವ್ರು ಇಟ್ಕೊಳ್ಳೋರು ಮನೆಯಲ್ಲಿ. ಸೊ ಹೀಗಾಗಿ ಪ್ರತಿಯೊಬ್ಬ ರಾಜರು ಕೂಡ ಶಾಸನ ಹಾಕ್ಸೋವಾಗ ಅದನ್ನು ಆಚಂದ್ರಾರ್ಕವಾಗಿ ಇರಬೇಕು ಅಂತ ಸ್ಪಷ್ಟವಾಗಿ, ಅದು ಸೂರ್ಯಚಂದ್ರ ಇರೋವರೆಗೂ ಇರಬೇಕು. ಇದು ನಾನು ಕೊಟ್ಟಿರ್ತಕ್ಕಂಥ ದಾನದ ಕಲ್ಲು ಇರಬೇಕು ಅಂತ ಹೇಳ್ತೇನೆ. ಸೊ ಆ ಉದ್ದೇಶದಲ್ಲಿ ಕಲ್ಲು ಹಾಕ್ಸ್ತಾ ಇದ್ದಿದ್ದು. ಆ ಥರ ಹುಡುಕ್ತಾ ಹೋದ್ರೆ ಕರ್ನಾಟಕದ ಮೂಲೆ ಆ ಥರ ಇನ್ನೂ ಹುಡುಕ್ತಿರೋ ಸುಮಾರು ಇರ್ಬೋದು. ಹೆಚ್ಚು ಕಮ್ಮಿ ಸಿಕ್ಕಿವೆ. ಮೂಲೆಗಳಲ್ಲಿ ಸಿಕ್ಬೋದು, ಇನ್ನೂ ಸಿಗ್ತಾ ಇವೆ. ಎಷ್ಟೋ ಮುಚ್ಚೋಗಿವೆ, ಇನ್ನೂ ಮುಚ್ಚೋಗಿರ್ಬೋದು, ನೆಲದಲ್ಲೂ ಇರ್ಬೋದು. ಕೆಲವರು ಗೋಡೆಗೆ ಹಾಕಿರ್ತಾರೆ, ದೇವಸ್ಥಾನ ಬಿದ್ದಾಗ ಆ ಗೋಡೆ ಕಿತ್ತಾಕಿದಾಗ ಸಿಗ್ಬೋದು, ಇನ್ನು ಮುಂದೆನೂ ಸಿಗ್ಬೋದು. ಎಷ್ಟೋ ಬಚ್ಚಲ ಮನೆ ಅಷ್ಟೇ ಹಾಕಿರ್ತಾರೆ, ಎಲ್ಲ ಮಾಡಿರ್ತಾರೆ. ಇತಿಹಾಸ ಅಂತ ಅನ್ನೋದು ಒಂದು ರೀತಿ ಅಕ್ಷಯ ಪಾತ್ರೆ. ಅದು ಮುಗಿಯದ ಗಣಿಯದು. ಅಂದರೆ ಹುಡುಕುವ ಮನಸ್ಸಿರುವಷ್ಟು ಅದು ವಿಷಯಗಳು ಸಿಗ್ತಾ ಹೋಗುತ್ತೆ. ಆ ರೀತಿಯ ಒಂದು ಸಾಮ್ರಾಜ್ಯದಲ್ಲಿ ನಮ್ಮ ಪ್ರೊಫೆಸರ್ ದೇವರಕೊಂಡ ರೆಡ್ಡಿ ಅವರು ತುಂಬ ಆಳವಾದ ಕೆಲಸ ಮಾಡಿದರೆ. ಸುಮಾರು 55 ವರ್ಷ ಅವ್ರ ಜೊತೆ ನಿಂತು ಮಾತಾಡ್ತಿರೋದು ನಮ್ಮ ಸೌಭಾಗ್ಯ. ಅಂಥ ಸ್ಕಾಲರ್ ಜೊತೆಗೆ ಈ ಮಾತುಕತೆ ಮತ್ತಷ್ಟು ಮುಂದುವರ್ಸೋಣ ಸದ್ಯದಲ್ಲಿ ಅಂತ ಹೇಳ್ತಾ, ಗುರುಗಳಿಗೆ ನನ್ನ ಕಡೆಯಿಂದ ಸರ್ ಭಾಳ ಧನ್ಯವಾದ. ನಮಸ್ಕಾರ, ಭಾಳ ಸಂತೋಷ. ಧನ್ಯವಾದ. ಅವ್ರ ಕುಟುಂಬದವ್ರಿಗೂ ಧನ್ಯವಾದ. ನಮ್ಮ ಮನೆ ಮಕ್ಕಳ ಥರ ನೋಡಿಕೊಂಡ್ರು. ಮತ್ತೆ ಸೇರೋಣ. ಧನ್ಯವಾದ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ.